तमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಯಮಧರ್ಮರಾಜ ಈ ಲೋಕದಲ್ಲಿರುವಂತಹ ಕೆಲವು ಮೂರ್ಖ ಜನಗಳ ಬಗ್ಗೆ ದಂದ್ರಮ್ಯಮಾಣಾಹ ಪರಯಂತಿ ಮೂಢಾಹ ಅಂತ ಕರೆದಿದ್ದಾನೆ. ಇಂತಹ ಈ ರೀತಿಯ ಜನಗಳು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಅನ್ಯ ಮಾರ್ಗವನ್ನು ಹಿಡಿತಾರೆ. ಅಂತಂದರೆ ಅನ್ಯ ಮಾರ್ಗ ಅಂತಂದರೆ ಸರಿಯಾದ ಮಾರ್ಗದಲ್ಲಿ ಅವರು ಹೆಜ್ಜೆ ಹಾಕೋದಿಲ್ಲ. ಯಾವ ಮಾರ್ಗದಲ್ಲಿ ಹೋಗಬೇಕಾಗಿರುತ್ತೆ ಯಶಸ್ಸಿಗಾಗಿ ಆ ಮಾರ್ಗವನ್ನು ಬಿಟ್ಟು ಬದಲಿ ಮಾರ್ಗವನ್ನು ಹುಡುಕೊಳ್ಳುವಂತಹದ್ದು. ಬದಲಿ ಮಾರ್ಗವನ್ನು ಯಾಕೆ ಹುಡುಕುತ್ತಾರೆ ಅಂತಂದರೆ ಬಿಕಾಸ್ ದೆರ್ ಈಸ್ ಯೋಗಕ್ಷೇಮ, ಮತ್ತು ಅಲ್ಲಿ ಅನೇಕ ರೀತಿಯ ಲೌಕಿಕ ವಸ್ತುಗಳು ಅವರಿಗೆ ಬೇಕಾಗಿರುವಂತಹದ್ದು ಎಲ್ಲವೂ ಸಿಗುತ್ತೆ. ಅವುಗಳ ಮೂಲಕ ಅವರು ಹ್ಯಾಪಿನೆಸ್ ಅನ್ನುವಂತಹದ್ದನ್ನು ಕಂಡುಕೋತಾರೆ. ಸೊ ಅವರೆಲ್ಲರ ಅಭಿಪ್ರಾಯ ಏನು ಅಂತಂದರೆ ಇಲ್ಲಿರುವಂತಹ ಪ್ರಪಂಚ, ಈ ಪ್ರಪಂಚದಲ್ಲಿ ಸುಖ ಇದೆ, ಪ್ರಪಂಚದಲ್ಲಿರುವಂತಹ ಸುಖ ನನಗೆ ಬೇಕು, ನಾನು ಸುಖವಾಗಿರಬೇಕು ಅಂತಂದರೆ ಪ್ರಪಂಚದಿಂದ ನಾನು ಸುಖವನ್ನು ಪಡಿಬೇಕು. ಸೊ ಪ್ರಪಂಚದಿಂದ ನಾನು ಸುಖವನ್ನು ಪಡಿಬೇಕು ಅಂತಂದರೆ ಪ್ರಪಂಚದಲ್ಲಿರುವಂತಹ ಯಾವ ವಸ್ತುಗಳು ನನಗೆ ಸುಖವನ್ನು ಕೊಡುತ್ತೆ ಅಂತ ನನಗೆ ಅನಿಸುತ್ತೆ ಅಂತಹ ವಸ್ತುಗಳನ್ನು ನಾನು ಪಡ್ಕೊಳ್ಳುವಂತಹದ್ದು. ಸೊ ನಾನು ಸುಖವಾಗಿರಬೇಕು ಅಂತಂದರೆ ನನ್ನ ಸುಖ ಅನ್ನುವಂತಹದ್ದು ಈ ಒಂದು ಪ್ರಾಪಂಚಿಕ ವಸ್ತುಗಳಲ್ಲಿದೆ ಅನ್ನುವಂತಹ ಅಭಿಪ್ರಾಯಕ್ಕೆ ಬಂದು ಈ ಒಂದು ಅನ್ಯ ಮಾರ್ಗ, ಬೇಡದ ಮಾರ್ಗದಲ್ಲಿ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಅಂತಹವರನ್ನ ಕುರಿತು ಯಮಧರ್ಮರಾಜ ದಂದ್ರಮ್ಯಮಾಣಾಹ ಪರಯಂತಿ ಮೂಢಾಹ. ಇಲ್ಲಿ ಪರಯಂತಿ ಅಂತ ಹೇಳಿರುವಂತಹದ್ದು ಯಮಧರ್ಮರಾಜ ಏನು ಹೇಳ್ತಾರೆ ಅಂತಂದರೆ ಇಂತಹವರು ಅವರು ಆರಿಸ್ಕೊಂಡಿರುವಂತಹ ಮಾರ್ಗದಲ್ಲಿ ಹೆಜ್ಜೆ ಹಾಕಿದ್ರೆ ಎಷ್ಟು ಹೆಚ್ಚು ಪ್ರಯಾಣವನ್ನು ಮುಂದುವರಿಸಿದ್ರು ಕೂಡ ಅವರು ತಲುಪಬೇಕಾದಂತಹ ಜಾಗವನ್ನು ಅವರು ತಲುಪೋದಿಲ್ಲ. ದೇ ವಿಲ್ ನಾಟ್ ರೀಚ್ ದಿ ಕರೆಕ್ಟ್ ಡೆಸ್ಟಿನೇಷನ್. ಯಾಕೆ ಅಂತಂದರೆ ಮನುಷ್ಯ ಒಂದು ಜನ್ಮವನ್ನು ತಗೊಂಡಿದ್ದಾನೆ ಅಂತಂದರೆ ಅವನ ಬದುಕಿನ ಮುಖ್ಯ ಉದ್ದೇಶ ಮೋಕ್ಷವನ್ನು ಹೊಂದುವಂತಹದ್ದು. ಆದರೆ ಈ ಜನಗಳಿಗೆ ಮೋಕ್ಷದ ಬಗ್ಗೆ ಸ್ವಲ್ಪ ಕೂಡ ಒಂದು ಅಭಿಪ್ರಾಯ ಇಲ್ಲದೆ ಇರೋದ್ರಿಂದ ಸುಖ ಅನ್ನುವಂತಹದ್ದು ಪ್ರಪಂಚದ ವಸ್ತುಗಳಲ್ಲಿದೆ, ಆ ವಸ್ತುಗಳನ್ನು ನಾನು ಹೊಂದಿದ್ರೆ ನಾನು ಸುಖವಾಗಿರ್ತೀನಿ ಅಂತ ಹೇಳಿ ಅನ್ಯ ಮಾರ್ಗದಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಸೊ ಈ ಅನ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡಿದಾಗ ಅವರು ತಮ್ಮ ಗುರಿಯನ್ನು ತಲುಪೋದಕ್ಕಾಗೋದಿಲ್ಲ. ಅದನ್ನು ಇಲ್ಲಿ ಯಮಧರ್ಮರಾಜ ಪರಯಂತಿ ಅಂತ ಹೇಳ್ತಾನೆ. ಪರಯಂತಿ ಅಂತಂದರೆ ಸುಮ್ಮನೆ ಸುತ್ತಾ ಇರೋದಷ್ಟೇ, ಎಷ್ಟೇ ಹೆಜ್ಜೆಯನ್ನು ಹಾಕಿದ್ರೂ ಕೂಡ ಆ ಒಂದು ದಾರಿ ಅದು ಅವರಿಗೆ ಗುರಿಯನ್ನು ಮುಟ್ಟಿಸೋದಿಲ್ಲ. ಸೊ ಅವರ ಪರಿಣಾಮ ಏನಾಗುತ್ತೆ? ಹಾಗೆ ಒಂದೇ ಸಮ ಬೇಡದ ಮಾರ್ಗದಲ್ಲಿ ಅವರು ಹೋಗೋದ್ರಿಂದ ಮುಂದೆ ಅವರ ಗತಿ ಏನು ಅಂತಂದರೆ ಈ ಲೋಕದಲ್ಲಿ ಇದ್ದುಕೊಂಡು ಬದುಕಿರುವಾಗ ಇಂತಹ ಮಾರ್ಗದಲ್ಲಿ, ಬೇಡದ ಮಾರ್ಗದಲ್ಲಿ, ಅನ್ಯ ಮಾರ್ಗದಲ್ಲಿ ಅವರು ಹೋಗೋದ್ರಿಂದ ಇಲ್ಲೂ ಕೂಡ ಅವ್ರಿಗೆ ಸುಖ ಇಲ್ಲ. ಬದುಕಿರುವಾಗ ಈ ಲೋಕದಲ್ಲೂ ಅವರಿಗೆ ಸುಖ ಇಲ್ಲ, ಮರಣದ ನಂತರದಲ್ಲಿ ಅವರು ತಲುಪುವಂತಹ ಮತ್ತೊಂದು ಲೋಕ, ಅಲ್ಲೂ ಕೂಡ ಸುಖ ಇಲ್ಲ. ಮರಣದ ನಂತರದಲ್ಲಿ ಅವರು ತಲುಪುವಂತಹ ಲೋಕ ಆದರೂ ಯಾವುದು? ಬಿಕಾಸ್ ಅವರು ತಮ್ಮ ಬದುಕಿನಲ್ಲಿ ಎಲ್ಲೂ ಕೂಡ ಪುಣ್ಯದ ಕೆಲಸವನ್ನೇ ಮಾಡಿಲ್ಲ. ಅನ್ಯ ಮಾರ್ಗ ಅಂತ ಹೇಳ್ತಾರೆ, ಸಾಧನೆ ಬೇಡ ಅಂತ ಹೇಳ್ತಾರೆ, ದೇವರಿಲ್ಲ ಅಂತ ಹೇಳ್ತಾರೆ. ಹೀಗೆ
ಆತ್ಮವಿಶ್ವಾಸವನ್ನೇ ಹೊಂದಿಲ್ಲ, ಆತ್ಮನನ್ನು ನಂಬುತ್ತಾ ಇಲ್ಲ, ಪುಣ್ಯದ ಕರ್ಮವನ್ನು ಮಾಡಿಲ್ಲ, ಮಾಡಿರುವಂತಹದ್ದೆಲ್ಲ ಸ್ವಾರ್ಥ. ಸೊ ಇಂತಹವರು ಪುಣ್ಯವನ್ನೇ ಸಂಪಾದನೆ ಮಾಡಿಲ್ಲ ಅಂತಂದಮೇಲೆ ಅವರಿಗೆ ಉತ್ತಮವಾದ ಲೋಕ ಸಿಗೋದಿಲ್ಲ. ಮರಣದ ನಂತರದಲ್ಲಿ ಉತ್ತಮವಾದ ಲೋಕ ಇಲ್ಲ ಅಂತಂದಾಗ ದೇ ವಿಲ್ ಕಮ್ ಟು ಮೀ, ಅವ್ರು ನನ್ನ ಬಳಿ ಬರಬೇಕು, ನರಕಕ್ಕೆ ಬರಬೇಕು. ನರಕದಲ್ಲೂ ಕೂಡ ಅವರಿಗೆ ಸುಖ ಇಲ್ಲ. ದಟ್ ಮೀನ್ಸ್ ಬದುಕಿರುವಾಗ ಈ ಲೋಕದಲ್ಲಿ ಸುಖ ಇಲ್ಲ, ಮರಣದ ನಂತರದಲ್ಲಿ ಅವರು ಬಂದು ತಲುಪುವಂತಹ ಲೋಕದಲ್ಲೂ ಕೂಡ ಸುಖ ಇಲ್ಲ. ಸೊ ಅದನ್ನು ಇಲ್ಲಿ ಪರ್ಯಂತಿ, ಅವರು ಎಷ್ಟೇ ಸುತ್ತಿದ್ರೂ ಕೂಡ ಪ್ರಯೋಜನ ಇಲ್ಲ. ಯಾಕೆ ಅಂತಂದರೆ ಅವರು ಪುಣ್ಯವನ್ನೇ ಸಂಪಾದನೆ ಮಾಡಿಲ್ಲ. ಮತ್ತೆ ಮತ್ತೆ ಸಫರಿಂಗ್ಸ್, ಮತ್ತೆ ಸಫರಿಂಗ್ಸ್, ಸದಾಕಾಲ ದುಃಖ, ನೋವು, ಸಂಕಟ. ಪ್ರತಿ ಜನ್ಮದಲ್ಲೂ ನೋವು, ದುಃಖ, ಸಂಕಟಗಳೇ ಅವರ ಅನುಭವ ಆಗ್ತಾ ಬರುತ್ತೆ. ಬಟ್ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಯಾವುದೋ ಒಂದು ಪಾಯಿಂಟ್, ಯಾವುದೋ ಒಂದು ಜನ್ಮದಲ್ಲಿ ಅವರಿಗೆ ಒಂದು ಯೋಚನೆ ಮಾಡ್ತಾರೆ. ಅವರು ಯಾಕೆ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನನಗೆ ಯಾಕೆ ಇಷ್ಟು ದುಃಖ ಇದೆ, ನನಗೆ ಯಾಕೆ ಇಷ್ಟೊಂದು ಸಫರಿಂಗ್ಸ್ ಅನ್ನುವಂಥದ್ದನ್ನು ಅವರು ಯಾವುದೋ ಒಂದು ಜನ್ಮದಲ್ಲಿ ಯಾವುದೋ ಪುಣ್ಯದ ಕಾರಣದಿಂದ ಇದರ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ. ಯಾಕೆ ನನಗೆ ಇಷ್ಟೊಂದು ದುಃಖ ಈ ಜನ್ಮದಲ್ಲಿ? ಸೊ ಯಾವಾಗ ಅವರಿಗೆ ನಾನು ಸಂತೋಷವಾಗಿಲ್ಲ, ನಾನು ದುಃಖವನ್ನು ಅನುಭವಿಸ್ತಾ ಇದ್ದೀನಿ ಅಂತಂದಾಗ, ತಾನು ಅನುಭವಿಸ್ತಾ ಇರುವಂತಹ ನೋವು ಮತ್ತು ದುಃಖಕ್ಕೆ ಕಾರಣ ಹೊರ ಪ್ರಪಂಚವಲ್ಲ. ಸೊ ಅದರಿಂದ ಹೊರಗಡೆ ನಾನು ಯಾವ ಕಾರಣವನ್ನು ಹುಡುಕಬಾರ್ದು, ನಾನು ನನ್ನೊಳಗೆ ಪ್ರವೇಶ ಮಾಡಬೇಕು, ಅಂತರ್ಮುಖಿಯಾಗಬೇಕು ಅನ್ನುವಂತಹ ಒಂದು ಜ್ಞಾನ ಅವರಿಗೆ ಸಿಗುತ್ತೆ. ಆಗ ತಿಳಿಯುವಂತಹ ಸತ್ಯ ಏನು ಅಂತಂದರೆ, ಈ ಅನೇಕ ನೋವುಗಳನ್ನು ಅನುಭವಿಸಿದ ಕಾರಣದಿಂದ ಅವನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ಯಾಕೆ ಅನ್ನುವಂಥ. ಸೊ ನನಗೆ ಯಾಕೆ ದುಃಖ ಅನ್ನುವಂತಹ ಪ್ರಶ್ನೆ ಅವನಲ್ಲಿ ಬಂದಿದೆ ಅಂತಂದರೆ, ಪ್ರಾಬಬ್ಲಿ ದಟ್ ಈಸ್ ದಿ ಫಸ್ಟ್ ಸ್ಟೆಪ್ ದಟ್ ಹೀ ಈಸ್ ಕ್ಲೀನಿಂಗ್ ಹಿಸ್ ಮೈಂಡ್. ತನ್ನ ಮನಸ್ಸನ್ನು ಅವನು ನಿರ್ಮಲ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ನನಗೆ ಯಾಕೆ ದುಃಖ, ಏನು ತಪ್ಪು ನಡೆದಿದೆ? ತಪ್ಪು ನಡೆದಿರುವಂತಹದ್ದು ಹೊರ ಪ್ರಪಂಚದಲ್ಲ, ಬಹುಶಃ ನನ್ನಿಂದಲೇ ಏನೋ ಒಂದು ತಪ್ಪು ನಡೆದಿದೆ, ಅದನ್ನು ಈಗ ನಾನು ಈ ರೀತಿ ದುಃಖ, ನೋವು, ಸಂಕಟ ಅಂತ ಹೇಳಿ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ತನ್ನೊಳಗೆ ಅಂತರ್ಮುಖಿಯಾಗಿ ಮನಸ್ಸನ್ನು ಕ್ಲೆನ್ಸಿಂಗ್ ಅಂತಂದರೆ ನಿರ್ಮಲಗೊಳಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಸೊ ಹೀಗೆ ಪ್ರತಿ ಜನ್ಮದಲ್ಲೂ ಕೂಡ ಬರೀ ಸಫರಿಂಗ್ಸ್ ಆಗುತ್ತೆ, ಕೊನೆಗೆ ಎಲ್ಲೋ ಒಂದು ಕಡೆ ಅಂತರ್ಮುಖಿಯಾಗುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಇಲ್ಲಿವರೆಗೆ ಅವನು ಮಾಡಿದ್ದೇನು ಅಂತಂದರೆ, ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಅದನ್ನೇ ಅವನು ಮಾಡ್ತಾ ಬಂದಿದ್ದ. ಸೊ ಅದನ್ನೇ ಇಲ್ಲಿ ಯಮಧರ್ಮರಾಜ ಅಂಧೇನೈವ ನಿಯಮಾನಾಹ ಯಥಾಂಧೇ. ಮತ್ತು ಇಲ್ಲಿ ಯಮಧರ್ಮರಾಜ ಇಂತಹವರನ್ನು ಅಂಧ ಅಂತಂದರೆ ಬ್ಲೈಂಡ್ನೆಸ್, ಕುರುಡು ಅಂತ ಹೇಳ್ತಾ ಇರೋದು. ಅದರಲ್ಲಿ ಯಮಧರ್ಮರಾಜ ಫಿಸಿಕಲಿ ಅವ್ರನ್ನ ಕುರುಡು ಅಂತ ಹೇಳ್ತಾ ಇಲ್ಲ, ಅವರ ಬುದ್ಧಿಯಲ್ಲಿ ಕುರುಡು ಇದೆ. ದಟ್ ಮೀನ್ಸ್ ಅವರ ಬುದ್ಧಿ ಅವರಿಗೆ ಸರಿಯಾದ ಮಾರ್ಗವನ್ನು ತೋರಿಸಿಲ್ಲ. ಸೊ ಆ ಬುದ್ಧಿಗೆ ಮಂಕು ಕವಿದಿದೆ. ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ನನಗೇನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀವಿ, ನನಗೇನು ತೋಚ್ತಾ ಇಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ, ಮುಂದೆ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಮುಂದೆ ನನಗೇನು ಕಾಣಿಸ್ತಾ ಇಲ್ಲ ಅಂತಂದರೆ, ಇಟ್ ಈಸ್ ನಾಟ್ ದಿ ಬ್ಲೈಂಡ್ನೆಸ್ ಆಫ್ ದಿ ಸೆನ್ಸ್, ಅದು ಇಂದ್ರಿಯದ ಕುರುಡು ಅಲ್ಲ, ಬುದ್ಧಿಯಲ್ಲಿರುವಂತಹ ದೋಷದ ಕಾರಣ ಬುದ್ಧಿಯಲ್ಲಿ ಕುರುಡಾಗಿದೆ. ಸೊ ಇಲ್ಲಿ ಯಮಧರ್ಮರಾಜ ಅದೇ ಹೇಳ್ತಾ ಇದ್ದಾನೆ, ಅವರ ಬುದ್ಧಿಯಲ್ಲಿ ಕುರುಡುತನ ಇದೆ. ಸೊ ದ ಇನೆಬಿಲಿಟಿ ಟು ಹ್ಯಾವ್ ದಿ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಲೈಫ್. ತಮ್ಮ ಬದುಕಿನಲ್ಲಿ ಅವರು ಮುಖ್ಯವಾಗಿ ಮಾಡಬೇಕಾಗಿರುವಂತಹದ್ದನ್ನು, ಸರಿಯಾಗಿ ಲೈಫ್ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಆದರೆ ಆ ಅರ್ಥವನ್ನು ಅವರು ಕಾಣಲಿಲ್ಲ. ಯಾಕೆ ಕಾಣಲಿಲ್ಲ ಅಂತಂದರೆ, ಅವರ ಬುದ್ಧಿಯಲ್ಲಿ ದೋಷ ಇತ್ತು. ಬುದ್ಧಿಯಲ್ಲಿ ದೋಷವಿದ್ದ ಕಾರಣದಿಂದ ಅವ್ರನ್ನ ಕುರುಡರು ಅಂತ ಕರೆದಿದ್ದಾನೆ. ಸೊ ಇಂತಹ ಕುರುಡುತನ ಹೊಂದಿರುವಂತಹ ಮೂರ್ಖರು ಮತ್ತಷ್ಟು ಜನರನ್ನು ನಾನು ದಾರಿ ತೋರಿಸ್ತೀನಿ ಅಂತ ಹೇಳಿ ಅವರೆಲ್ಲರನ್ನ ಕರ್ಕೊಂಡು ಹೋಗ್ತಾ ಇರುವಂತಹದ್ದು. ಸೊ ಒಬ್ಬ ಕುರುಡನೇ ಅನೇಕ ಕುರುಡರನ್ನು ನಾನು ನಿಮಗೆ ಮಾರ್ಗದರ್ಶಕ ಅಂತ ಹೇಳಿ ಕರ್ಕೊಂಡು ಹೋಗುವಂತಹದ್ದು. ಸೊ ಇದು ವ್ಯರ್ಥ ಪ್ರಯತ್ನ. ವೇದಾಂತ ಇದನ್ನು ವ್ಯರ್ಥ ಪ್ರಯತ್ನ, ನಿನಗೆ ಗೊತ್ತಾಗಲಿಲ್ಲ ಅಂತಂದಾಗ ಯು ಹ್ಯಾವ್ ಟು ಗೋ ಟು ಎ ಗುರು.
ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಬೇಕು. ಅದು ಬಿಟ್ಟು ನಾನೇ ದಾರಿ ತೋರಿಸ್ತೀನಿ ಅಂತ ಹೇಳಿ ನಿನಗೇ ಗೊತ್ತಿಲ್ಲದೆ ಇರುವಂತಹ ದಾರಿಯಲ್ಲಿ ಅನೇಕರನ್ನು ನೀನು ಕರ್ಕೊಂಡು ಹೋಗ್ತಾ ಇದೆಯಾ. ಆದ್ದರಿಂದ ಇಲ್ಲಿ ಬುದ್ಧಿಯನ್ನು ಕುರಿತು ಬ್ಲೈಂಡ್ನೆಸ್ ಅಂತ ಹೇಳಿರೋದು. ಅದರಿಂದ ಇಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಯಮಧರ್ಮರಾಜ ಒಂದು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಮನುಷ್ಯ ಬಿಡುಗಡೆಗಾಗಿ ಹಂಬಲಿಸ್ತಾ ಇದ್ದಾನೆ. ಅಂತಂದರೆ ನಾನು ಸರ್ವ ಸ್ವತಂತ್ರನಾಗಿರಬೇಕು, ನನಗೆ ಯಾವುದೇ ಬಂಧನ ಇರಬಾರ್ದು. ಸೊ ಬಂಧನ ಇರಬಾರ್ದು, ನನಗೆ ಬಿಡುಗಡೆ ಬೇಕು, ಸ್ವತಂತ್ರನಾಗಿರಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ನೀನು ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಜ್ಞಾನ ಏವ, ಕೇವಲ ಜ್ಞಾನ ಮಾತ್ರ ನಿನ್ನನ್ನು ಬಂಧನದಿಂದ ಬಿಡುಗಡೆಗೊಳಿಸುತ್ತೆ. ಅದರಿಂದ ಇಲ್ಲಿ ಜ್ಞಾನ ಅಂತ ಕರೀತಾ ಇರುವಂತಹದ್ದು ಆತ್ಮಜ್ಞಾನವನ್ನು ಕುರಿತು ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಈ ಆತ್ಮಜ್ಞಾನವನ್ನು ನೀನು ಪಡೆದರೆ ನಿನಗೆ ಅದು ಮೋಕ್ಷವನ್ನೇ ಕೊಡುತ್ತೆ. ಅಂಡ್ ಯಮಧರ್ಮರಾಜ ಹಿ ಕಂಟಿನ್ಯೂಸ್, ನ ಸಾಂಪರಾಯಾಹ ಪ್ರತಿಭಾತಿ ಬಾಲಂ ಪ್ರಮಾದ್ಯಾಂತಂ ವಿತ್ತ ಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನಿ ಪುನಃ ಪುನರ್ವಶ ಮಾಪದ್ಯತೆ ಮೇ. ಬಹಳ ಸ್ಪಷ್ಟವಾಗಿ ಇರುವಂತಹ ವಿಚಾರವನ್ನು ನೇರವಾಗಿ ಯಮಧರ್ಮರಾಜ ತಿಳಿಸ್ತಾ ಇದ್ದಾನೆ. ಇಲ್ಲಿ ಅವನು ನೇರವಾಗಿ ಯಾಕೆ ಕೆಲವು ವಿಚಾರವನ್ನು ಹೇಳ್ತಾ ಇದ್ದಾನೆ ಅಂತಂದರೆ, ಸೋ ದಟ್ ಇಟ್ ಈಸ್ ಎ ವಾರ್ನಿಂಗ್, ಇದೊಂದು ಸಂದೇಶ, ಈ ಕ್ಷಣದಲ್ಲಿ ನೀನು ಎಚ್ಚೆತ್ಕೋಬೇಕು ಅಂತ ಹೇಳಿ ನೇರವಾಗಿ ನಮಗೆ ಆಘಾತವಾಗುವಂತೆ, ಇನ್ನಾದರೂ ನಿನ್ನ ಬುದ್ಧಿ ಕಲ್ತ್ಕೋ ಅಂತ ದೊಡ್ಡವ್ರು ಹೇಳ್ತಾರಲ್ಲ, ಆ ರೀತಿಯಲ್ಲಿ ನೇರವಾಗಿ ಪರಿಣಾಮ ಯಾವ ರೀತಿ ಇರುತ್ತೆ ಎನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾನೆ. ನಮ್ಮ ಶಾಸ್ತ್ರ ಮತ್ತು ನಮ್ಮ ವೇದಾಂತ ಉಪನಿಷತ್ತುಗಳು ಇಂತಹ ಮೂರ್ಖ ಜನರನ್ನು ಕುರಿತು ಚೈಲ್ಡಿಶ್ ಅಂತ ಹೇಳ್ತಾರೆ. ಚೈಲ್ಡಿಶ್ ಅಂತಂದ್ರೇನು? ಬುದ್ಧಿ ಬೆಳವಣಿಗೆ ಆಗದೆ ಇರುವಂತಹದ್ದನ್ನು ಚೈಲ್ಡಿಶ್ ಅಂತ ಹೇಳ್ತಾರೆ. ಅಂತಂದರೆ ಬಾಲಂ, ಬಾಲಂ ಅಂತಂದ್ರೆ ಏನು? ಇನ್ನೂ ಚಿಕ್ಕ ಹುಡುಗ. ಸೊ ಚಿಕ್ಕ ಹುಡುಗ ಅಂತಂದರೆ ಅವನಿಗಿನ್ನೂ ಆಗಷ್ಟೇ ಅವನಿಗೆ ಮನಸ್ಸು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಮನಸ್ಸೇ ಆಗಷ್ಟೇ ಪರಿಚಯ ಆಗ್ತಾ ಇದೆ ಅಂದಾಗ ಬುದ್ಧಿ ಬೆಳೆದಿರೋದಕ್ಕೆ ಸಾಧ್ಯವೇ ಇಲ್ಲ. ಬುದ್ಧಿ ಬೆಳೆದಿಲ್ಲದೆ ಇರೋ ಕಾರಣದಿಂದ ಮಕ್ಕಳು ಅನೇಕ ರೀತಿಯ ಗಲಾಟೆ ಮಾಡ್ತಾರೆ, ಚೇಷ್ಟೆ ಮಾಡ್ತಾರೆ, ಕೆಲವು ತಪ್ಪು ನಿರ್ಧಾರಗಳನ್ನು ತಗೋತಾರೆ, ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಯಾಕೆ ಮಕ್ಕಳು ಇವೆಲ್ಲ ಮಾಡ್ತಾರೆ ಅಂತಂದರೆ, ಅವರಿನ್ನೂ ಸಣ್ಣ ಮಕ್ಕಳು, ಅವ್ರಿಗಿನ್ನೂ ಬುದ್ಧಿ ಬೆಳೆದಿಲ್ಲ, ಈಗಷ್ಟೇ ಮನಸ್ಸಿನ ಪರಿಚಯ ಆಗ್ತಾ ಇದೆ. ಯಾವುದೋ ಒಂದು ನೋಡ್ತಾರೆ, ಅದು ಬೇಕು ಅಂತಾರೆ, ಅದು ಬೇಕೋ ಬೇಡವೋ ಗೊತ್ತಿಲ್ಲ. ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತಾರೆ, ಮಾಡಿದ್ರೆ ಅವರಿಗೆ ಹಾನಿ ಆಗುತ್ತೆ ಅಥವಾ ಮತ್ತೊಬ್ಬನಿಗೆ ಹಾನಿ ಆಗುತ್ತೆ, ಆದರೂ ಮಾಡಬೇಕು ಅಂತ ಹಠ ಮಾಡ್ತಾರೆ. ಯಾಕೆ ಮಕ್ಕಳು ಹೀಗೆಲ್ಲ ಮಾಡ್ತಾರೆ ಅಂತಂದರೆ, ಅವರ ಬುದ್ಧಿ ಬೆಳವಣಿಗೆ ಆಗಿಲ್ಲ. ಸೊ ಮಕ್ಕಳಲ್ಲಿ ಬುದ್ಧಿ ಬೆಳವಣಿಗೆ ಆಗಿಲ್ಲದೆ ಇರುವಂತಹದ್ದು ಸಹಜ. ಅವರು ಬೆಳೀತಾ ಬೆಳೀತಾ ಅವರಲ್ಲಿ ಬುದ್ಧಿ ಬೆಳೆಯುತ್ತೆ. ಆದರೆ ಇಲ್ಲಿರುವಂತಹ ಕೆಲವು ಮೂರ್ಖ ಜನಗಳು ಸಾಕಷ್ಟು ಬೆಳೆದಿದ್ರೂ ಕೂಡ ದೇಹ ಮಾತ್ರ ಬೆಳೆದಿರುತ್ತೆ, ಆದರೆ ಅವರ ಬುದ್ಧಿ ಇನ್ನೂ ಬೆಳೆದಿಲ್ಲ. ಅವರೆಲ್ಲ ದೇ ಆರ್ ಲೈಕ್ ಬಾಲಂ. ಬಾಲಂ ಅಂದರೆ ಚೈಲ್ಡಿಶ್. ಅವರಿಗೆ ಜೀವನ ಅಂತಂದ್ರೆ ಏನೂ ಗೊತ್ತಿಲ್ಲ, ಬದುಕು ಅಂತಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಅವರು ದೇ ಹ್ಯಾವ್ ನೋ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಲೈಫ್. ಬದುಕಿನ ಬಗ್ಗೆ ಒಂದು ಅರ್ಥನೇ ಗೊತ್ತಿಲ್ಲ. ಕೇವಲ ನಾನೊಬ್ಬ ಮನುಷ್ಯನಾಗಿ ಹುಟ್ಟಿದ್ದೀನಿ ಅಷ್ಟು ಮಾತ್ರ ಅವ್ರು ತಿಳ್ಕೊಂಡಿದ್ದಾರೆ ಅಷ್ಟೇ ಹೊರತು ನಾ ಹುಟ್ಟಿರುವ ಕಾರಣ ಏನು, ನಾನಿಲ್ಲಿ ಏನೇನು ಮಾಡಬಹುದು ಮತ್ತು ಯಾವುದನ್ನು ನಾನು ಮಾಡಲೇಬಾರದು, ಯಾವುದನ್ನು ಮಾಡುವುದರಿಂದ ನನ್ನ ಆತ್ಮದ ಉದ್ಧಾರವಾಗುತ್ತೆ, ಹೀಗೆ ಅವರಿಗೆ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಲೈಫ್ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಬಿಕಾಸ್ ದೇ ಆರ್ ಚೈಲ್ಡಿಶ್. ಅವರೆಲ್ಲ ಇನ್ನು ಸಣ್ಣ ಮಕ್ಕಳಿದ್ದ ಹಾಗೆ ಅದೇ ಥರನೇ ಇದ್ದಾರೆ. ಅವರಲ್ಲಿ ಬೆಳವಣಿಗೆ ಎನ್ನುವಂತಹದ್ದೇ ಆಗಿಲ್ಲ. ಅವರಿನ್ನೂ ಕೂಡ ಸಾಕಷ್ಟು ಬೆಳಿಬೇಕು. ದೇಹ ಬೆಳೆದಿದೆ, ವಯಸ್ಸಾಗಿದೆ, ಬುದ್ಧಿ ಬೆಳೆದಿಲ್ಲ. ಸೊ ಬುದ್ಧಿ ಬೆಳೆದಿಲ್ಲದೆ ಇರೋದ್ರಿಂದ ಅಂತಹವರನ್ನು ಇಲ್ಲಿ ಯಮಧರ್ಮರಾಜ ಬಾಲಂ, ಚೈಲ್ಡಿಶ್ ಅಂತ ಕರೆದಿದ್ದಾನೆ. ಅಂತಹ ಬುದ್ಧಿ ಬೆಳವಣಿಗೆಯಾಗದೇ ಇರುವಂತಹ ಚೈಲ್ಡಿಶ್ ಜನಗಳು, ಅವರಿಗೆ ನಾ ಸಾಂಪರಾಯ ಪ್ರತಿಭಾತಿ. ಸಾಂಪರಾಯ ಅಂತಂದರೆ ಅದು ಮತ್ತೊಂದು ಲೋಕವನ್ನು ಕುರಿತು ಹೇಳಿರುವಂತಹ ಪದ. ಸಾಂಪರಾಯ ಅಂತಂದರೆ
ದರ್ ಈಸ್ ಒನ್ ಮೋರ್ ವರ್ಲ್ಡ್ ಅಂತ ನಾವೇನು ಹೇಳ್ತೀವಿ ಅದು. ಯಾಕೆ ಅಂತಂದರೆ ಕಠೋಪನಿಷತ್ನಲ್ಲಿ ನಚಿಕೇತ ಯಮಧರ್ಮರಾಜನ ಬಳಿಗೆ ಬಂದು ಅಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆ ಕೂಡ ಅದೇ. ಇಲ್ಲಿ ಈ ಲೋಕದಲ್ಲಿ ಅನೇಕ ಜನಗಳಿಗೆ ವಿಚಿಕಿತ್ಸಾಮ್ ಅಂತಂದರೆ ಒಂದು ರೀತಿಯ ಸಂದೇಹ ಇದೆ. ಏನದು ಸಂದೇಹ? ಬದುಕಿದ್ದಾಗ ಅವರಲ್ಲಿ ಯಾವುದೋ ಒಂದು ಚೈತನ್ಯ ಶಕ್ತಿ, ಚೇತನ ಇತ್ತು, ಅವರು ಲವಲವಿಕೆಯಿಂದ ಆಕ್ಟಿವ್ ಆಗಿದ್ದರು. ಈಗ ಅವರು ಮರಣವನ್ನು ಹೊಂದಿದ್ರು, ಅವರಿಗೆ ಸಾವು ಬಂತು, ದೇಹ ಸಾವನ್ನು ಕಂಡಿದೆ. ಇಲ್ಲಿಯವರೆಗೆ ದೇಹದಲ್ಲಿದ್ದಂತಹ ಅದು ಈಗ ಎಲ್ಲಿ ಹೋಯಿತು? ಅದು ಅಲ್ಲೇ ಇದೆಯಾ ಅಥವಾ ಬೇರೆ ಎಲ್ಲಿ? ಸೊ ಈಗ ಈ ಬದುಕು ಮುಗೀತು, ಇದನ್ನು ಸಾವು ಅಂತ ಕರೀತಾರೆ. ಬಟ್ ಇಲ್ಲಿವರೆಗೆ ಅಲ್ಲಿದ್ದಂತಹ ಅದು ಅಂತಂದರೆ ಲೈಫ್, ಅದು ಅಂತಂದರೆ ಲೈಫ್. ಸೊ ಇಲ್ಲಿಯವರೆಗೆ ಇದ್ದಂತಹ ಲೈಫು ಮುಂದೆ ಎಲ್ಲಿ ಹೋಯಿತು, ಏನಾಯಿತು, ಲೈಫ್ ಅನ್ನೋದು ಇದೆಯಾ? ಇಂತಹ ಪ್ರಶ್ನೆಗಾಗಿ ಅವನು ಯಮಧರ್ಮರಾಜನನ್ನು ಕೇಳ್ಕೊತಾ ಇದ್ದಾನೆ. ಸೊ ಅದರಿಂದ ಇಲ್ಲಿ ಸಾಂಪ್ರಾಯ ಅಂತ ಹೇಳಿರುವಂತಹದ್ದು ಮತ್ತೊಂದು ಲೋಕವನ್ನು ಕುರಿತು ಹೇಳಿರುವಂತಹದ್ದು. ಇಲ್ಲಿ ಮತ್ತೊಂದು ಲೋಕದ ಬಗ್ಗೆ ಸಾಂಪ್ರಾಯ ಅನ್ನುವಂತಹ ಪದ ಬಂದಿರೋದ್ರಿಂದ ಸೊ ಲೈಫ್ ಅನ್ನುವಂತಹದ್ದು ಇಟ್ ಕಂಟಿನ್ಯೂಸ್ ಈವನ್ ಆಫ್ಟರ್ ದಿ ಡೆತ್. ಮರಣದ ನಂತರ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಆದರೆ ಎಲ್ಲಿ ಕಂಟಿನ್ಯೂ ಆಗುತ್ತೆ, ಯಾವ ಒಂದು ಲೋಕವನ್ನು ಹೋಗಿ ಸೇರುತ್ತೆ, ದಟ್ ಡಿಪೆಂಡ್ಸ್ ಆನ್ ದಿ ಕರ್ಮಾಸ್ ಆಫ್ ದಿ ಮನುಷ್ಯ. ಅವನು ಬದುಕಿದ್ದಾಗ ಯಾವೆಲ್ಲ ರೀತಿಯ ಕರ್ಮಗಳನ್ನು ಮಾಡಿ ಆ ಕರ್ಮಗಳು ಪುಣ್ಯ ಕರ್ಮಗಳಾಗಿದ್ದರೆ ಪುಣ್ಯ ಫಲವನ್ನು, ಪಾಪದ ಕರ್ಮಗಳಾಗಿದ್ದರೆ ಪಾಪದ ಫಲಗಳನ್ನು ಸಂಪಾದನೆ ಮಾಡಿರ್ತಾನೆ. ಸೊ ಅವನ ಫಲಕ್ಕೆ ತಕ್ಕಂತೆ ಅವನಿಗೆ ಸಿಗಬೇಕಾದಂತಹ ಲೋಕ ಸಿಗತ್ತೆ. ಸೊ ಇಲ್ಲಿ ಸೂಕ್ಷ್ಮವಾಗಿ ಅವನೇನು ಹೇಳ್ತಾ ಇದ್ದಾನೆ ಅಂತಂದರೆ ದೇರ್ ಈಸ್ ಅನದರ್ ವರ್ಲ್ಡ್. ಸಾಂಪ್ರಾಯ ಅಂದರೆ ಈ ಅರ್ಥ ಕೊಡುತ್ತೆ. ಸೊ ಮತ್ತೊಂದು ಲೋಕ ಮತ್ತು ಆ ಮತ್ತೊಂದು ಲೋಕಕ್ಕೆ ಇರುವಂತಹ ಮಾರ್ಗ, ಯಾವ ದಾರಿಯಲ್ಲಿ ಹೋಗಬೇಕು. ಸೊ ಮತ್ತೊಂದು ಲೋಕದ ಬಗ್ಗೆ ಕೂಡ ಅವರಿಗೆ ಜ್ಞಾನ ಇಲ್ಲ. ಆ ಲೋಕವನ್ನು ಹೋಗಿ ಸೇರಬೇಕು ಅಂತಂದರೆ ಅದಕ್ಕಿರುವಂತಹ ಮಾರ್ಗ ಯಾವುದು ಅದು ಕೂಡ ಗೊತ್ತಿಲ್ಲ. ಸೊ ಹೌ ಟು ಗೋ ಟು ದಿ ಅದರ್ ವರ್ಲ್ಡ್ ಅನ್ನುವಂತಹದ್ದೇ ಅವರಿಗೆ ಗೊತ್ತಿಲ್ಲ. ಸೊ ಇಲ್ಲಿ ಈ ಮತ್ತೊಂದು ಲೋಕ ಅಂತ ಕರೆದಿರುವಂತಹದ್ದು ಇಟ್ ಮೇ ಬಿ ದಿ ಹೈಯರ್ ವರ್ಲ್ಡ್ ಆರ್ ಇಟ್ ಮೇ ಬಿ ದಿ ಲೋಯರ್ ವರ್ಲ್ಡ್ ಆಲ್ಸೋ. ಸೊ ಅದು ಉತ್ತಮ ಲೋಕ ಬೇಕಾದ್ರೂ ಆಗಿರಬಹುದು ಅಥವಾ ನೀಚ ಲೋಕ ಬೇಕಾದ್ರೂ ಆಗಿರಬಹುದು. ಒಟ್ಟಿನಲ್ಲಿ ಮನುಷ್ಯ ಸತ್ತ ನಂತರ, ಅವನ ಮರಣದ ನಂತರ ಹಿ ಟ್ರಾವೆಲ್ಸ್, ಅವನ ಪ್ರಯಾಣ ಮುಂದುವರಿಯುತ್ತೆ. ಆದರೆ ಅದನ್ನು ಇಲ್ಲಿ ನೇರವಾಗಿ ಹೇಳ್ತಾ ಇಲ್ಲ. ಅವನೇನು ಹೇಳ್ತಾ ಇದ್ದಾನೆ ಅಂತಂದರೆ ಈ ಮೂರ್ಖ ಜನಗಳಿಗೆ ಮತ್ತೊಂದು ಲೋಕದ ಬಗ್ಗೆ ಯಾವುದೇ ರೀತಿಯ ಅರಿವು ಇಲ್ಲ. ಜೊತೆಗೆ ಮತ್ತೊಂದು ಲೋಕ ಇದೆ ಅನ್ನುವಂತಹದ್ದೇನಾದ್ರು ಗೊತ್ತಿದ್ರೂ ಕೂಡ ಆ ಲೋಕವನ್ನು ಹೋಗಿ ಸೇರಬೇಕು ಅಂತಂದರೆ ಹೋಗಬೇಕಾಗಿರುವಂತಹ ಮಾರ್ಗ ಯಾವುದು ಅದರ ಬಗ್ಗೆ ಕೂಡ ಜ್ಞಾನ ಇಲ್ಲ. ಸೊ ಮತ್ತೊಂದು ಲೋಕ ಅಂತಂದರೆ ಅದು ಉತ್ತಮ ಲೋಕ ಆಗಿರಬಹುದು, ಸ್ವರ್ಗ ಲೋಕ ಆಗಿರಬಹುದು, ಮೋಕ್ಷ ಆಗಿರಬಹುದು, ಅಥವಾ ನೀಚ ಲೋಕ ಅಂತಂದರೆ ಅದು ನರಕ ಕೂಡ ಆಗಿರಬಹುದು. ಬಟ್ ದೇರ್ ಈಸ್ ಎ ವರ್ಲ್ಡ್. ಸೊ ಆಫ್ಟರ್ ದಿ ಡೆತ್ ಆಫ್ ಎ ಪರ್ಸನ್ ದಿ ಲೈಫ್ ಕಂಟಿನ್ಯೂಸ್. ಯಾಕೆ ಲೈಫ್ ಕಂಟಿನ್ಯೂ ಆಗುತ್ತೆ? ಇದೇ ದೇಹದಲ್ಲೇ ಆ ಲೈಫ್ ಕಂಟಿನ್ಯೂ ಆಗ್ಬೋದಾಗಿತ್ತಲ್ಲ. ಈ ದೇಹಕ್ಕೆ ಸಾವು ಅಂತ ಹೇಳಿ ಈ ದೇಹವನ್ನು ಬಿಟ್ಟು ಅದು ಕಂಟಿನ್ಯೂ ಮಾಡುತ್ತೆ ಅಂತಂದರೆ ಇದೇ ದೇಹದಲ್ಲಿ ಯಾಕೆ ಅದು ಕಂಟಿನ್ಯೂ ಮಾಡಲಿಲ್ಲ? ಈ ಒಂದು ಪ್ರಶ್ನೆ ಕೂಡ ಬರುತ್ತೆ. ಈ ಒಂದು ಪರ್ಟಿಕ್ಯುಲರ್ ದೇಹ ಅವನಿಗೆ ಯಾವ ರೀತಿ ಸಿಕ್ಕಿದೆ ಅಂತಂದರೆ ಪೂರ್ವದಲ್ಲಿ ಅವನು ಮಾಡಿರುವಂತಹ ಕೆಲವು ಕರ್ಮದ ಫಲಗಳ ಕಾರಣದಿಂದ ಅವನಿಗೆ ಇಂತಹ ಒಂದು ಶರೀರ ಸಿಕ್ಕಿರುತ್ತೆ. ಆ ಶರೀರಕ್ಕೆ ಇಷ್ಟೇ ಆಯಸ್ಸು, ಇಷ್ಟೇ ಅನುಭವಗಳು ಮಾತ್ರ ಇವನಿಗೆ ಬೇಕು. ಇದಕ್ಕಿಂತ ಹೆಚ್ಚಿನ ಅನುಭವಗಳನ್ನು ಸಹಿಸುವ ಶಕ್ತಿ ಈ ದೇಹಕ್ಕಿಲ್ಲ. ಹೆಚ್ಚು ದಿನ ಅದಕ್ಕೆ ಬದುಕಕ್ಕಾಗೋದಿಲ್ಲ. ಅದಕ್ಕೆ DVG ಅವರೇನು ಹೇಳ್ತಾರೆ ಅಂತಂದರೆ, ಮಾನ್ಯ ಗುಂಡಪ್ಪ ಅವರು, ಒಂದಗಳು ಹೆಚ್ಚಿರದು
ಒಂದಗಳು ಕೊರೆಯಿರದು, ತಿಂದ ನಿನ್ನನ್ನವ ಋಣ ತೀರುತ್ತಲಿ ಬದುಕು ಜಟಕ ಬಂಡಿ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದರಿಂದ ಲೈಫ್ ಕಂಟಿನ್ಯೂ ಆಗುತ್ತೆ, ಆದರೆ ಈ ದೇಹದಲ್ಲಿ ಆಗೋದಿಲ್ಲ. ಯಾಕೆ? ಈ ದೇಹಕ್ಕೆ ಅಂತಹ ಆ ಯೋಗ್ಯತೆಯನ್ನು ಅದು ಕಳ್ಕೋತು. ಆ ಯೋಗ್ಯತೆ, ಆ ಋಣ ಮುಗಿದಿದ್ರಿಂದ ಆ ದೇಹ ನಾಶವಾಯಿತು. ಆದರೆ ಈಗ ಬದುಕಿದ್ದಾಗ ಹಾಗೂ ಪೂರ್ವದಲ್ಲಿ ಮಾಡಿರುವಂತಹ ಅನೇಕ ಕರ್ಮಗಳು ಇನ್ನೂ ಬಾಕಿ ಉಳ್ಕೊಂಡಿದ್ದಾಗ ಅವೆಲ್ಲವನ್ನು ಅನುಭವಿಸಬೇಕು. ಅವೆಲ್ಲವನ್ನು ಅನುಭವಿಸುವುದಕ್ಕೆ ಮತ್ತೊಂದು ದೇಹ ಬೇಕು. ಸೊ ಮತ್ತೊಂದು ದೇಹ ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ ಈ ಸ್ಥೂಲ ದೇಹಕ್ಕೆ ಮರಣ ಪ್ರಾಪ್ತಿಯಾಗಿದೆ. ಸ್ಥೂಲ ದೇಹ ನಾಶವಾಯಿತು, ಸೂಕ್ಷ್ಮ ದೇಹ ಇನ್ನು ಹಾಗೆ ಇದೆ. ಆ ಸೂಕ್ಷ್ಮ ದೇಹ ಮುಂದೆ ಯಾವ ರೀತಿಯ ದೇಹ ನನಗೆ ಸಿಗತ್ತೆ ಅಂತ ಇಟ್ ಈಸ್ ವೇಟಿಂಗ್. ಸೊ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ನಮ್ಮಲ್ಲಿ ಕೆಲವು ಕರ್ಮದ ಆಚರಣೆಗಳಿದೆ. ಮನುಷ್ಯ ಸತ್ತ ನಂತರದಲ್ಲಿ ಅನೇಕ ರೀತಿಯ ಆಚರಣೆಗಳನ್ನ ಅದನ್ನು ಅಂತ್ಯ ಸಂಸ್ಕಾರ ಅಂತ ಹೇಳಿ ಮಾಡ್ತಾರೆ. ಯಾಕೆ ಅಂತಂದರೆ ಆ ಒಂದು ಜೀವಿಗೆ ಅಟ್ಲೀಸ್ಟ್ ಮುಂದೆ ಒಂದು ಒಳ್ಳೆಯದು ಸಿಗಲಿ ಅಂತ ಅನೇಕ ಜನಗಳ ಹಾರೈಕೆ ಆಗುತ್ತೆ ಅಲ್ಲಿ. ಆದರೆ ಅದು ಹಾರೈಕೆಯಿಂದ ಅವನಿಗೆ ಉತ್ತಮ ಜನ್ಮ ಸಿಗುತ್ತಾ ಅಥವಾ ಒಳ್ಳೆಯ ಲೋಕ ಸಿಗುತ್ತಾ, ದಟ್ ಈಸ್ ಡಿಫ್ರೆಂಟ್. ಮುಖ್ಯವಾಗಿ ಅವನು ತಾನು ಏನು ಮಾಡಿರ್ತಾನೆ ಆ ಕರ್ಮಕ್ಕೆ ಅನುಸಾರವಾಗಿ ಅವನು ದೇಹವನ್ನು ಪಡ್ಕೋತಾನೆ. ಸೊ ಅವನೇ ಸಂಪಾದನೆ ಮಾಡಿರುವಂತಹ ಫಲಕ್ಕೆ ಅನುಗುಣವಾಗಿ ಅವನು ಮತ್ತೊಂದು ದೇಹವನ್ನು ಹೊಂದುತ್ತಾನೆ ಅಂತಂದ ಮೇಲೆ ಇಲ್ಲಿ ಅವನ ಸತ್ತ ನಂತರದಲ್ಲಿ ಅಂತ್ಯ ಸಂಸ್ಕಾರ ಅನ್ನುವಂತಹದ್ದನ್ನು ಹಾಗಾದರೆ ಯಾಕೆ ಮಾಡಬೇಕು? ಆ ಪ್ರಶ್ನೆ ಕೂಡ ಬರುತ್ತೆ. ಇಟ್ ಈಸ್ ಬಿಕಾಸ್ ಅಂತ್ಯ ಸಂಸ್ಕಾರವನ್ನು ಮಾಡುವಂತಹ ಮಗ ಈಸ್ ಕಾಲ್ಡ್ ದಿ ಕರ್ತೃ. ಅದನ್ನು ಮಾಡೋದ್ರಿಂದ ಕರ್ತೃವಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ, ಅವನ ಮನಸ್ಸು ಪ್ಯೂರಿಫೈ ಆಗುತ್ತೆ, ಅವನಲ್ಲಿ ಕೂಡ ತಲೆನಲ್ಲಿದ್ದಂತಹ ಅನೇಕ ಯೋಚನೆಗಳು ಹೋಗುತ್ತೆ, ಅವನು ಕೂಡ ಉತ್ತಮವಾದ ಮಾರ್ಗವನ್ನು ಕಂಡುಕೋಬೇಕು. ನಾನು ಕೂಡ ಒಂದು ರೀತಿಯ ವೈರಾಗ್ಯ ಆ ಸಮಯದಲ್ಲಿ ಆಗಿರೋದ್ರಿಂದ ಆದಷ್ಟು ಒಳ್ಳೆ ಕೆಲಸಗಳನ್ನೇ ಮಾಡ್ಕೋತಾನೆ. ಅದಕ್ಕೆ ಆ ಸಮಯದಲ್ಲಿ ಅನೇಕ ರೀತಿಯ ದಾನಗಳನ್ನು ಮಾಡ್ತಾರೆ, ಧರ್ಮವನ್ನು ಮಾಡ್ತಾರೆ, ಮನೆಯಲ್ಲಿ ಅನೇಕ ರೀತಿಯ ಭಗವಂತನ ವಿಚಾರವನ್ನು ಏರ್ಪಡಿಸ್ತಾರೆ. ಇದೆಲ್ಲ ಯಾಕೆ ಮಾಡ್ತಾರೆ ಅಂತಂದರೆ ಆ ಕರ್ತೃ ಮತ್ತು ಅವನ ಮನೆಯವರ ಮನಸ್ಸಿಗೆ ಸಮಾಧಾನ ಆಗಬೇಕು, ಸಂತೋಷ ಸಿಗಬೇಕು, ಆ ಮನಸ್ಸು ಸ್ವಲ್ಪ ಪರಿಶುದ್ಧವಾಗಬೇಕು ಅಂತ ಹೇಳಿ ಇದೆಲ್ಲ ಇರುವಂತಹ ಆಚರಣೆ. ಸೊ ಮುಖ್ಯವಾಗಿ ಇಲ್ಲಿ ಸ್ಥೂಲ ದೇಹ ನಾಶವಾದ ನಂತರದಲ್ಲಿ ಆ ಸೂಕ್ಷ್ಮ ದೇಹ ಅನ್ನುವಂತಹದ್ದು ಅವನಿಗೆ ಮತ್ತೊಂದು ದೇಹವನ್ನು ಕೊಡುತ್ತೆ. ಅದು ಮನುಷ್ಯನಾಗಬಹುದು ಅಥವಾ ಪ್ರಾಣಿ ಆಗಬಹುದು, ಪಕ್ಷಿ ಆಗಬಹುದು, ಅದು ಏನು ಬೇಕಾದ್ರೂ ಆಗಬಹುದು. ಯಾವಾಗ ಆ ಸೂಕ್ಷ್ಮ ದೇಹ ಕರ್ಮಕ್ಕೆ ಅನುಸಾರವಾಗಿ ಮತ್ತೊಂದು ದೇಹವನ್ನು ಕಂಡುಕೊಳ್ಳುತ್ತೆ, ಆ ದೇಹವನ್ನು ಹೋಗಿ ಈ ಲೈಫ್ ಅಲ್ಲಿ ಪ್ರವೇಶ ಮಾಡುತ್ತೆ. ಮುಂದೆ ಮತ್ತೆ ಅವನ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಪ್ರಾಣಿಯಾಗೋ, ಪಕ್ಷಿಯಾಗೋ, ಮತ್ತೆ ಮನುಷ್ಯನಾಗೋ, ಮತ್ತೆ ಹಿ ಹ್ಯಾಸ್ ಟು ಲೀಡ್ ಹಿಸ್ ಲೈಫ್. ಆ ದೇಹಕ್ಕೆ ಎಷ್ಟು ಆಯಸ್ಸಿರುತ್ತೆ, ಆ ದೇಹ ಏನೇನು ಅನುಭವಿಸ್ಬೇಕಾಗತ್ತೆ, ಎಲ್ಲವನ್ನ ಆ ದೇಹ ಅನುಭವಿಸಿ ಮತ್ತೆ ಅದು ತನ್ನ ಮರಣವನ್ನು ಹೊಂದುತ್ತೆ. ಮತ್ತೆ ಈ ಥರ ಅನೇಕ ಜನ್ಮಗಳು ಕಳಿಬೇಕು, ಮತ್ತೆ ಮನುಷ್ಯನಾಗಿ ಅವನು ಹುಟ್ಟಬೇಕು ಅಂತಂದು. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಮನುಷ್ಯ ಜನ್ಮ ಅನ್ನುವಂತಹದ್ದು ವೆರಿ ರೇರ್, ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಮನುಷ್ಯನಾಗಿ ನೀನು ಹುಟ್ಟಿದೆಯಾ ಅಂತಂದರೆ ಈಗಾಗಲೇ ನೀನು ಅನೇಕ ಯೋನಿಗಳನ್ನು ದಾಟಿ ಬಂದಿದೆಯಾ, ಅನೇಕ ರೀತಿಯ ಜನ್ಮಗಳಾಗಿದೆ. ಒಂದೇ ಒಂದು ಅವಕಾಶ ಸಿಕ್ಕಿದೆಯಲ್ಲ ಈ ಜನ್ಮ ಮನುಷ್ಯ ಅಂತ ಹೇಳಿ ಇದನ್ನು ಯೂಸ್ ಮಾಡ್ಕೋ. ಸೊ ಹೀಗೆ ಇಲ್ಲಿ ದಿ ಲೈಫ್ ಕಂಟಿನ್ಯೂಸ್ ಅಕಾರ್ಡಿಂಗ್ ಟು ಅವನ ಕರ್ಮಕ್ಕೆ ಅನುಸಾರವಾಗಿ. ಅದು ಮೋಕ್ಷ ಆಗಿರಬಹುದು, ಸ್ವರ್ಗ ಆಗಿರಬಹುದು, ಇಂತಹದ್ದು ಯಾವುದೋ ಒಂದು ಸಿಗುತ್ತೆ. ಆದರೆ ಇಲ್ಲಿ ಈ ಚೈಲ್ಡಿಶ್ ಅಥವಾ ಬಾಲಂ ಅಥವಾ ಮೂರ್ಖರು ಅಂತ ಕರೆದಿರುವಂತಹ ಜನ, ಅವರ ವಾದ ಏನು ಅಂತಂದರೆ ದಿ ಲೈಫ್ ಆಫ್ಟರ್ ಡೆತ್ ಅನ್ನೋವಂತಹದ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಲ ದೇಹ ನಾಶ ಆಯಿತು ಅಂತಂದರೆ ದಟ್ ಈಸ್ ದಿ ಎಂಡ್. ಸೊ ಇನ್ನೊಂದು ಜನ್ಮ ಇದೆ, ಇನ್ನೊಂದು ಲೈಫ್ ಇದೆ ಅನ್ನುವಂತಹದ್ರ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ. ಆ ನಂಬಿಕೆ ಇಲ್ಲದೆ ಇರೋದ್ರಿಂದ ಲೈಫೇ ಇನ್ನೊಂದಿಲ್ಲ ಅಂತಂದಮೇಲೆ ಈ ಲೋಕ ಅಲ್ಲದೆ ಮತ್ತೊಂದು ಲೋಕ ಇದೆ ಅಂತ ಕೂಡ ಅವರಿಗೆ ನಂಬಿಕೆ ಇಲ್ಲ. ಸೊ ಮತ್ತೊಂದು ಲೋಕದ ಮಾರ್ಗ ಈಸ್ ನಾಟ್ ಕ್ಲಿಯರ್. ಮತ್ತೊಂದು ಲೋಕದ ಬಗ್ಗೆ ಅವರಿಗೆ
ಆ ಒಂದು ಜ್ಞಾನವೇ ಇಲ್ಲ. ದಟ್ ಈಸ್ ಕಾಲ್ಡ್ ದಿ ಪ್ರತಿಭಾತಿ ಹಿಯರ್. ಈ ಮಂತ್ರದಲ್ಲಿ ಪ್ರತಿಭಾತಿ ಅನ್ನೋ ಒಂದು ಪದ ಬಂದಿದೆ. ಸೊ ಪ್ರತಿಭಾತಿ ಅಂತಂದರೆ ಈ ಈಸ್ ನಾಟ್ ಏಬಲ್ ಟು ಸಿ. ಭಾ ಅಂತಂದರೆ ಬೆಳಕು ಅಥವಾ ಜ್ಞಾನ, ಭಾತಿ ಅಂತಂದರೆ ಆ ಒಂದು ಹೊಳಿತಾ ಇರೋವಂತಹದ್ದನ್ನು ನೋಡೋಕ್ಕೆ ಆಗದೆ ಇರೋವಂತಹದ್ದು. ಯಾಕೆ ನೋಡೋಕ್ಕಾಗ್ತಾ ಇಲ್ಲ ಅಂತಂದರೆ ಅಲ್ಲಿ ಪ್ರತಿ ಅಡ್ಡ ಹಾಕಿದೆ, ಅದು ದಟ್ ಈಸ್ ಕಾಲ್ಡ್ ಪ್ರತಿಭಾತಿ. ಸೊ ಇಂತಹ ಜನಗಳಿಗೆ ಅವರ ಬುದ್ಧಿಯಲ್ಲೇ ದೋಷ ಇರೋದ್ರಿಂದ ದೇ ಆರ್ ಕಾಲ್ಡ್ ದಿ ಬ್ಲೈಂಡ್, ಕುರುಡು. ಬಿಕಾಸ್ ಆಫ್ ದಿಸ್ ಅವರಿಗೆ ಮತ್ತೊಂದು ಜನ್ಮದ ಬಗ್ಗೆ ನಂಬಿಕೆ ಇಲ್ಲ, ಮತ್ತೊಂದು ಲೈಫ್ ಬಗ್ಗೆ ನಂಬಿಕೆ ಇಲ್ಲ. ದೇರ್ ಈಸ್ ಎ ಹೈಯರ್ ವರ್ಲ್ಡ್ ಅನ್ನುವಂತಹ ಜ್ಞಾನ ಕೂಡ ಅವರು ಇಟ್ಕೊಂಡಿಲ್ಲ. ಸೊ ಇನ್ನೊಂದು ಮಾರ್ಗ ಇದೆ, ಇನ್ನೊಂದು ದಾರಿ ಇದೆ, ಅಥವಾ ಇನ್ನೊಂದು ಲೋಕ ಇದೆ, ಅವರಿಗೆ ಅದರಲ್ಲಿ ನಂಬಿಕೆ ಇಲ್ಲ. ಸೊ ಇದು ಯಾವುದೋ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಬಿಕಾಸ್ ಅವರಲ್ಲಿ ತಾರತಮ್ಯ ರಹಿತ ಅಂತಂದರೆ ನಾನ್ ಡಿಸ್ಕ್ರಿಮಿನೇಟಿಂಗ್, ಅವ್ರಿಗಿರುವಂತಹ ಪವರ್ ಯಾವುದು ಅಂತಂದರೆ ನಾನ್ ಡಿಸ್ಕ್ರಿಮಿನೇಟಿಂಗ್, ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹದ್ದೇ ಗೊತ್ತಾಗ್ತಾ ಇಲ್ಲ. ಅದನ್ನು ತಾರತಮ್ಯ ರಹಿತ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ನಾಟ್ ವೆರಿ ಕ್ಲಿಯರ್ ಫಾರ್ ದೆಮ್. ಪ್ರತಿಭಾತಿ, ಮತ್ತೊಂದು ಲೋಕ ಇದೆ, ದಿ ಲೈಫ್ ಕಂಟಿನ್ಯೂಸ್ ಅನ್ನುವಂತಹ ಕಲ್ಪನೆಗೆ ಅವರ ಜ್ಞಾನ ತಡೆ ಒಡ್ಡಿದೆ. ಅಷ್ಟು ಯೋಚನೆ ಮಾಡುವಂತಹ ಶಕ್ತಿಯನ್ನೇ ಅವರು ಹೊಂದಿಲ್ಲ. ಸೊ ದಿ ಅದರ್ ವರ್ಲ್ಡ್, ಈ ಮತ್ತೊಂದು ಲೋಕವನ್ನು ಹೊಂದಬೇಕು ಅನ್ನುವಂತಹದ್ದಕ್ಕೆ ಅವರು ಪೂರ್ವದಲ್ಲಿ ಯಾವ ರೀತಿಯಾದ ಎಫರ್ಟ್ಸು ಹಾಕಿಲ್ಲ. ಅದಕ್ಕೆ ಬೇಕಾದಂತಹ ಕರ್ಮಗಳನ್ನು ಅವರು ಮಾಡೇ ಇಲ್ಲ. ಅವರು ಬದುಕಿದ್ದಾಗಲೂ ನಂಬಿಕೆ ಇಲ್ಲ, ಇನ್ನೊಂದು ಲೈಫ್ ಇದೆ ಅಂತ ನಂಬಿಕೆ ಇಲ್ಲ, ಉತ್ತಮವಾದ ಲೋಕ ಇದೆ ಎನ್ನುವಂತಹದ್ದು ಗೊತ್ತಿಲ್ಲದೆ ಇರೋದರಿಂದ ಅವರು ಮತ್ತೊಂದು ಲೋಕವನ್ನು ಗಳಿಸಿಕೊಳ್ಳುವಂತಹ ಆ ಒಂದು ಜ್ಞಾನವನ್ನೇ ಅವರು ಬೆಳೆಸ್ಕೊಂಡಿಲ್ಲ, ಆ ಎಫರ್ಟ್ಸೇ ಅವ್ರು ಹಾಕಿಲ್ಲ. ಸೊ ಹೀಗೆ ಯಾರು ಈ ರೀತಿ ಮಾಡ್ತಾ ಇರೋದು, ಇಂತಹ ಜನಗಳನ್ನ ಯಾರು ಅಂತಂದರೆ ದೇ ಆರ್ ಆಲ್ಸೋ ಕಾಲ್ಡ್ ಪ್ರಮಾದ್ಯಂತಂ. ಸಾಮಾನ್ಯವಾಗಿ ಪ್ರಮಾದ ಅಂತಂದರೆ ಅದರ ಅರ್ಥ ಏನು ಅಂತಂದರೆ, ಪ್ರಮಾದ ಒಳ್ಳೆ ಒಂದು ಇಂಥ ಪ್ರಮಾದ ಆಗೋಯಿತು ಅಂತ ಹೇಳ್ತೀವಿ. ಅದರ ಅರ್ಥ ಏನು ಅಂತಂದರೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾಗಿರುತ್ತೆ, ಆ ಕೆಲಸವನ್ನು ಮಾಡದೇ ಇರೋವಂತಹದ್ದು. ಯಾಕೆ ಮಾಡಲಿಲ್ಲ ಅಂತಂದರೆ ಮರೆತು ಹೋಯಿತು, ಅರ್ಜೆಂಟಾಗಿ ಹೋಗಿ ಅಂಗಡಿಯಿಂದ ಏನೋ ತರಬೇಕು, ಇವತ್ತು ಗೆಸ್ಟ್ಗಳು ಬರ್ತಾ ಇದ್ದಾರೆ, ಅವ್ರು ಬಂದಾಗ ಅವಮಾನ ಆಗಬಾರ್ದು, ಬಟ್ ಅವರೆಲ್ಲ ಬಂದು ಕೂತಿದ್ದಾರೆ, ಹೋಗಿ ತರಬೇಕು ಅನ್ನುವಂತಹದ್ದು ಮರ್ತೋಗುತ್ತೆ. ಆಗ ಮನೆಯಲ್ಲಿ ಏನು ಹೇಳ್ತಾರೆ, ಎಂಥ ಪ್ರಮಾದ ಮಾಡಿಬಿಟ್ಟಿಯಲ್ಲಯ್ಯ. ಸೊ ಪ್ರಮಾದ ಅಂತಂದರೆ ಮಾಡಬೇಕಾಗಿರುವಂತಹದ್ದನ್ನು ಮಾಡದೇ ಇರುವಂತಹದ್ದು, ಫರ್ಗೆಟ್ಫುಲ್ನೆಸ್, ಮರ್ತು ಹೋಗುವಂತಹದ್ದು. ಸೊ ಇಂತಹ ಒಂದು ಅಜ್ಞಾನ, ಅವಿದ್ಯೆಯನ್ನು ಕೂಡ ಈ ರೀತಿ ಪ್ರಮಾದ ಅಂತ ಕರೀತಾರೆ. ಹೀಗೆ ಅವಿದ್ಯೆಯ ಕಾರಣದಿಂದ, ಅಜ್ಞಾನದಿಂದ ಕೂಡಿರುವಂತಹವರನ್ನು ಆಚಾರ್ಯ ಶಂಕರರು ಇವ್ರನ್ನೆಲ್ಲ ಸಂಸಾರಿಗಳು ಅಂತ ಕರೀತಾರೆ. ಆ್ಯಕ್ಚುಲಾಗಿ ಆಚಾರ್ಯ ಶಂಕರರು ಇಲ್ಲಿ ಸಂಸಾರಿ ಅಂತ ಯಾರನ್ನ ಕರೆದಿದ್ದಾರೆ ಅಂತಂದರೆ, ದೋಸ್ ಹೂ ಆರ್ ಅಟ್ಯಾಚ್ಡ್ ಟು ದಿ ಅಟ್ಯಾಚ್ಮೆಂಟ್ಸ್ ಅಂತಂದರೆ ಲೌಕಿಕ ವಿಷಯ ವಸ್ತುಗಳಲ್ಲಿ ಅಂಟಿಕೊಳ್ಳುವಂತಹದ್ದು, ದಟ್ ಈಸ್ ಸಂಸಾರ. ಸೊ ಸಂಸಾರ ಅಂತಂದರೆ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಗಂಡ ಹೆಂಡತಿ ಮನೆ ಮಕ್ಕಳು ಅಲ್ಲ. ಅವೆಲ್ಲದರ ಜೊತೆಗೆ ಬೇಡದೇ ಇರುವಂತಹ ಅನೇಕಗಳನ್ನು ನಂದು ಅಂತ ಭಾವಿಸಿ ಅವುಗಳ ಜೊತೆಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂತಹದ್ದು. ಅಂತಹವ್ರನ್ನ ಇಲ್ಲಿ ಆಚಾರ್ಯ ಶಂಕರರು ಸಂಸಾರಿಗಳು, ದೇ ಆರ್ ಅಟ್ಯಾಚ್ ಟು ದಿ ಅಟ್ಯಾಚ್ಮೆಂಟ್ಸ್. ಜಗತ್ತಿನ ಅನೇಕಗಳೊಂದಿಗೆ ತಮ್ಮನ್ನು ಗುರುತಿಸ್ಕೊಂಡಿರ್ತಾರೆ. ಅಂತಹವರನ್ನು ಇಲ್ಲಿ ಪ್ರಮಾದ್ಯಂತಂ ಅಂತ ಕರೆದಿದ್ದಾರೆ. ಮತ್ತು ಇವರ ಸ್ವಭಾವ ಏನು? ಈ ಪ್ರಮಾದ ಮಾಡುವಂತಹ ಈ ಚೈಲ್ಡಿಶ್ ಬುದ್ಧಿಯಂತಹ ಜನಗಳು, ಅವ್ರ ಸ್ವಭಾವ ಏನು ಅಂತಂದರೆ ವಿತ್ತ ಮೋಹೇನ ಮೂಢಂ. ವಿತ್ತ ಅಂತಂದರೆ ಹಣ, ಮೋಹ ಅಂತಂದರೆ ಅದರ ಮೇಲೆ ಅತಿಯಾದ ಆಸಕ್ತಿ. ಸೊ ಹಣದ ಮೇಲಿನ ಅತಿಯಾದ ವ್ಯಾಮೋಹದಿಂದ ಅವರ ಬುದ್ಧಿಯಲ್ಲಿ ದೋಷ ಬಂದು ಮೂರ್ಖರಾಗಿ ಹೋಗಿರ್ತಾರೆ ಅವರು. ಆದ್ದರಿಂದ ಇಂತಹ ಜನಗಳು ದೇ ಆರ್ ಅಟ್ಯಾಚ್ ಟು ದಿ ವೆಲ್ತ್.
ಸದಾಕಾಲ ಹಣ 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 ಅಂತ ಇರ್ತಾರೆ. ದೇ ಆರ್ ಅಟ್ಯಾಚ್ ಟು ದಿ ವೆಲ್ತ್. ಅವರಿಗೆ ಹಣನೇ ಎಲ್ಲಕ್ಕಿಂತ ದೊಡ್ಡದು ಅಂತ ಭಾವಿಸಿರ್ತಾರೆ. ಟಾಪ್ ಪ್ರಿಯಾರಿಟಿ ಅಂತ ಹೇಳ್ತಾರೆ. ಟಾಪ್ ಪ್ರಿಯಾರಿಟಿ ಅಂತಂದರೆ ಯಾವುದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು, ಯಾವುದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತಂದರೆ ಹಣಕ್ಕೆ ಹೆಚ್ಚು ಗಮನವನ್ನು ಕೊಡ್ತಾರೆ ಅವರು. ಹಣದ ಮುಂದೆ ಬೇರೆ ಏನೂ ಇಲ್ಲ. ಹಣ ಈಸ್ ಎವ್ರಿಥಿಂಗ್. ಅದರಿಂದ ಏನಾರು ಸಂಪಾದನೆ ಮಾಡಲೇಬೇಕು ಅನ್ನುವಂಥದ್ದಾದರೆ ಹಣನೇ ಸಂಪಾದನೆ ಮಾಡೋಣ, ಬೇರೆ ಏನೂ ಬೇಡ. ಹಣವನ್ನು ಬಿಟ್ಟು ಬೇರೆ ಏನನ್ನೇ ಸಂಪಾದನೆ ಮಾಡಿದ್ರು ಕೂಡ ಅವೆಲ್ಲ ಅಪ್ರಯೋಜಕ, ಈ ರೀತಿ ಭಾವಿಸ್ತಾರೆ. ಮತ್ತು ಯಾಕೆ ಅವರು ಈ ರೀತಿ ಹಣದ ಬಗ್ಗೆ ಮೋಹಕ್ಕೆ ಒಳಗಾಗಿದ್ದಾರೆ? ಬಿಕಾಸ್ ಹಣ ಅನ್ನುವಂತಹದ್ದು ಈ ರೀತಿ ಎಲ್ಲರನ್ನ ಆಕರ್ಷಿಸುತ್ತೆ. ಅದಕ್ಕೆ ಒಂದು ಗಾದೆ ಹೇಳ್ತಾರೆ, ಹಣ ಅಂತಂದರೆ ಹೆಣನೂ ಬಾಯಿ ಬಿಡುತ್ತೆ. ಸೊ ಆ ಹಣದ ಕ್ವಾಲಿಟಿನೇ ಹಾಗೆ. ತಕ್ಷಣ ಬೇಕು, ಹಣ ಇದೆ ಅಂತಂದ್ರೆ ನನಗೂ ಬೇಕು, ಎಷ್ಟು ಬೇಕು, ಇನ್ನೂ ಸ್ವಲ್ಪ ಬೇಕು, ಆ ಸ್ವಲ್ಪ ಬಂದಮೇಲೆ ಮತ್ತೆ ಬೇಕು, ಆ ಮತ್ತೆ ಬಂದಮೇಲೆ ಇನ್ನೂ ಒಂದು ಸ್ವಲ್ಪ ಬೇಕು, ಹೀಗೆ ಅದು ನಿಲ್ಲೋದಿಲ್ಲ. ಸೊ ನಮ್ಮ ಶಾಸ್ತ್ರ ಮತ್ತು ವೇದಾಂತ ಇಂತಹ ಜನರನ್ನು ಬಾಲಂ, ದೇ ಆರ್ ಚೈಲ್ಡಿಶ್, ತಾರತಮ್ಯ ರಹಿತವಾಗಿ ಹಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಮೂರ್ಖರಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ. ಸದಾಕಾಲ ಜಗತ್ತು ಮತ್ತು ಜಗತ್ತಿನ ವಸ್ತುಗಳೊಂದಿಗೆ ಹೆಚ್ಚು ಪ್ರೀತಿಯನ್ನು ಬೆಳೆಸ್ಕೊಂಡಿರ್ತಾರೆ. ಸೊ ಅವರ ಪ್ರಕಾರ ವಾಟ್ ಈಸ್ ಲೈಫ್? ಅವ್ರ ಪ್ರಕಾರ ಲೈಫ್ ಅಂತಂದರೆ ಅಯಂ ಲೋಕಃ. ಅಯಂ ಲೋಕಃ ಅಂತಂದರೆ ಈ ಲೋಕ, ಈ ಪ್ರಪಂಚ. ದಿಸ್ ಪ್ರಪಂಚ ಈಸ್ ಎವ್ರಿಥಿಂಗ್. ದಿಸ್ ವರ್ಲ್ಡ್ ಈಸ್ ರಿಯಲ್. ಆದರೆ ವೇದಾಂತ ಏನು ಹೇಳುತ್ತೆ ಅಂತಂದರೆ ಇದು ಮಿಥ್ಯಾಲೋಕ ಅಂತ ಕರೆಯುತ್ತೆ. ಆದರೆ ಇವ್ರು ಹೇಳ್ತಾರೆ ಇಟ್ ಈಸ್ ರಿಯಲ್. ಈ ಪ್ರಪಂಚದಲ್ಲಿ ಎಲ್ಲವೂ ಇದೆ. ಯಾಕೆ ಅಂತಂದರೆ ಕಣ್ಬಿಟ್ಟು ಪ್ರಪಂಚವನ್ನು ನೋಡ್ತಾ ಇದ್ದೀನಿ, ಪ್ರಪಂಚದೊಂದಿಗೆ ದಿನನಿತ್ಯ ನಾನು ಒಡನಾಟವನ್ನು ಇಟ್ಕೊಂಡಿದ್ದೀನಿ, ನನ್ನಂತೆ ಅನೇಕರನ್ನು ಈ ಲೋಕದಲ್ಲಿ ನೋಡ್ತಾ ಇದ್ದೀನಿ, ಮತ್ತು ಈ ಪ್ರಪಂಚದಲ್ಲಿ ಅನೇಕ ವಸ್ತುಗಳಿದೆ. ಅನೇಕ ವಸ್ತುಗಳಿಂದ ಕೂಡಿರುವಂತಹ ಈ ಪ್ರಪಂಚವನ್ನು ದೃಶ್ಯ ಪ್ರಪಂಚ. ಯಾಕೆ ಅಂತಂದರೆ ಇಲ್ಲಿ ಅನೇಕಗಳು ಕಾಣ್ತಾ ಇದೆ. ಆ ಅನೇಕಗಳಲ್ಲಿ ನನಗೆ ಬೇಕಾಗಿರುವಂತಹ ಅನೇಕಗಳನ್ನು ಕೂಡ ನಾನು ಸಂಪಾದನೆ ಮಾಡ್ಕೋಬಹುದು. ಸೊ ನನಗೆ ಬೇಕಾಗಿರುವಂತಹದ್ದನ್ನು ಯಾವುದು ಕೊಡುತ್ತೆ ಅಂತಂದರೆ ಪ್ರಪಂಚ ಕೊಡುತ್ತೆ. ಯಾವ ಪ್ರಪಂಚ ಕೊಡುತ್ತೆ? ನನ್ನ ಕಣ್ಣೆದುರಿಗೆ ಕಾಣ್ತಾ ಇರುವಂತಹ ಈ ಪ್ರಪಂಚ ಈಸ್ ರಿಯಲ್. ಇದು ನನಗೆ ಎಲ್ಲವನ್ನು ಕೊಡ್ತಾ ಇದೆ. ಸೊ ಪ್ರತಿನಿತ್ಯ ಪ್ರತಿಕ್ಷಣ ಈ ಜಗತ್ತಿನ ಜೊತೆಯಲ್ಲಿ ನಾನು ಒಡನಾಟವನ್ನು, ವ್ಯವಹಾರವನ್ನು ಇಟ್ಕೊಂಡು ಬೆಳೀತಾ ಇದ್ದೀನಿ. ಅಂಥದ್ರಲ್ಲಿ ಈ ಪ್ರಪಂಚವನ್ನು ನಾನು ಸುಳ್ಳು ಅಂತ ಹೇಗೆ ನಾನು ಕರೀಲಿ? ಆದ್ದರಿಂದ ದಿಸ್ ಪ್ರಪಂಚ ಈಸ್ ರಿಯಲ್, ದಿಸ್ ವಸ್ತು ಈಸ್ ರಿಯಲ್. ಸುಖ ಯಾವುದು ಕೊಡುತ್ತೆ ಅಂತಂದರೆ ಈ ಪ್ರಪಂಚ ನನಗೆ ಸುಖವನ್ನು ಕೊಡುತ್ತೆ. ಆದ್ದರಿಂದ ಇಂತಹ ಕಣ್ಣೆದುರಿಗೆ ಕಾಣ್ತಾ ಇರುವಂತಹ ಈ ಪ್ರಪಂಚವನ್ನು ಬಿಟ್ಟು ಇದಕ್ಕಿಂತ ಉತ್ತಮವಾದಂತಹ ಲೋಕ ಮತ್ತೊಂದಿಲ್ಲ. ನ ಪರಹ. ಪರಹ ಅಂತಂದರೆ ಮತ್ತೊಂದು ಉತ್ತಮವಾದ ಲೋಕ. ಸೊ ಮತ್ತೊಂದು ಉತ್ತಮವಾದ ಲೋಕ ಇಲ್ಲ, ಇದಕ್ಕಿಂತ ಉತ್ತಮವಾಗಿರುವಂತಹದ್ದಿಲ್ಲ. ಇತಿ ಮಾನಿ. ಇತಿ ಮಾನಿ ಅಂತಂದರೆ ದಿಸ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಇದನ್ನೇ ನಾನು ಅರ್ಥ ಮಾಡ್ಕೊಂಡಿರುವಂತಹದ್ದು. ಈ ಪ್ರಪಂಚವನ್ನು ನೋಡಿದ ಮೇಲೆ ನನಗೇನು ಅರ್ಥ ಆಗಿದೆ ಅಂತಂದರೆ ಈ ಪ್ರಪಂಚ ನನಗೆ ಬೇಕಾಗಿರುವಂತಹದ್ದು ಎಲ್ಲವನ್ನು ಕೊಟ್ಟು ನನ್ನನ್ನು ಸುಖವಾಗಿ ಬೆಳೆಸ್ತಾ ಇದೆ. ಸೊ ಇಲ್ಲಿ ನಾನು ಸುಖ ಪಡ್ತಾ ಇದ್ದೀನಲ್ಲ, ಇಂತಹ ಪ್ರಪಂಚವನ್ನು ಬಿಟ್ಟು ಎಲ್ಲೋ ಇದುವರೆಗೂ ಕಂಡೇ ಇಲ್ಲ. ಯಾರೋ ಶಾಸ್ತ್ರದಲ್ಲಿದೆ, ವೇದಾಂತದಲ್ಲಿದೆ ಅಂತ ಹೇಳಿದ್ರೆ ಅದನ್ನು ನಾನು ನೋಡೇ ಇಲ್ಲ. ನೋಡ್ತಾ ಇರುವಂತಹ ಈ ಪ್ರಪಂಚವನ್ನು ಬಿಟ್ಟು ನೋಡದೇ ಇರುವಂತಹ ಮತ್ತೊಂದು ಉತ್ತಮ ಲೋಕವನ್ನು ನಾನು ಹೇಗೆ ನಂಬಲಿ? ಸೊ ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದೀಸ್ ಚೈಲ್ಡಿಶ್ ಪೀಪಲ್. ಸೊ ದೇ ಆಲ್ ಅಂತಂದರೆ ಈ ಎಲ್ಲ ಮೂರ್ಖರುಗಳು ಕೂಡ ಮೂಢರು. ಜಗತ್ತು ಮತ್ತು ಬದುಕನ್ನು ಈ ರೀತಿಯಲ್ಲಿ ಕಂಡುಕೋತಾ ಇದ್ದಾರೆ. ಜಗತ್ತು ಅಂತಂದರೆ ಈ ಥರ, ಬದುಕು ಅಂತಂದರೆ ಹೀಗಿರಬೇಕು. ಇಂತಹವರನ್ನು ಕುರಿತು ಯಮರಾಜ ಹೇಳ್ತಾನೆ, ಇವ್ರನ್ನೆಲ್ಲ ಪ್ರಮಾದ್ಯಂತಮ್ ಅಂತ ಕರೆದಿದ್ದಾನೆ, ಮೂರ್ಖ ಅಂತ ಕರೆದಿದ್ದಾನೆ, ಬಾಲಂ ಅಂತಂದರೆ ಚೈಲ್ಡಿಶ್ ಅಂತ ಕರೆದಿದ್ದಾನೆ.
ಅವ್ರಿಗೆಲ್ಲ ಏನು ಹೇಳ್ತಾನೆ ಯಮಧರ್ಮರಾಜ ಅಂತಂದರೆ, ಪುನಃ ಪುನಃ ಮೇ ವಶಂ ಅಪದ್ಯತೆ. ಈ ಜನಗಳೆಲ್ಲ ಮತ್ತೆ ಮತ್ತೆ ನಾನು ಬೀಸುವಂತಹ ಈ ಒಂದು ಟ್ರ್ಯಾಪ್ ಅಂತಂದರೆ, ನಾವು ಯಮನ ಪಾಶ ಅಂತ ನಾವೇನು ಹೇಳ್ತೀವಿ ಅದನ್ನು ಹೇಳ್ತಾನೆ ಇಲ್ಲಿ ಯಮ. ನಾನು ಬೀಸುವಂತಹ ಈ ಪಾಶದಲ್ಲಿ ಸುಲಭವಾಗಿ ಸಿಕ್ಕಾಕೋತಾರೆ. ನೀರಿನಲ್ಲಿರುವಂತಹ ಮೀನನ್ನು ಹಿಡಿಬೇಕು ಅಂತ ಬಲೆ ಎಸೆದಾಗ ಹೇಗೆ ಮೀನುಗಳಲ್ಲಿ ಬಂದು ಸೇರಿಕೊಳ್ಳುತ್ತೆ, ಆ ರೀತಿ ಇಂತಹ ಮೂರ್ಖ ಜನಗಳು ನಾನು ಪಾಶವನ್ನು ಬೀಸಿದ ತಕ್ಷಣ ಬಂದು ತಮ್ಮ ಕೊರಳನ್ನು ಕೊಟ್ಬಿಡ್ತಾರೆ. ಅವರು ಅನಾಯಾಸವಾಗಿ ಇವರು ನನ್ನ ಕೈಗೆ ಸಿಗ್ತಾ ಇದ್ದಾರೆ, ಮತ್ತೆ ಮತ್ತೆ ಸಿಗ್ತಾ ಇದ್ದಾರೆ. ಯಾಕೆಂತಂದರೆ ಇವರು ಪ್ರತಿ ಸಲ ಇವರು ಹುಟ್ಟುತ್ತಾರೆ, ಸಾಯ್ತಾರೆ, ಸತ್ತ ಮೇಲೆ ಮತ್ತೆ ಹುಟ್ಟುತ್ತಾರೆ, ಹುಟ್ಟಿದ ಮೇಲೆ ಮತ್ತೆ ಸಾಯ್ತಾರೆ. ಆದ್ದರಿಂದ ಪುನಃ ಪುನಃ ಅನ್ನುವಂತಹ ವರ್ಡನ್ನು ಯಮರಾಜ ಯೂಸ್ ಮಾಡಿದ್ದಾನೆ. ಸೊ ಪುನಃ ಪುನಃ ಅಂತಂದರೆ ಇಂತಹವರು ತಿದ್ದುಕೊಂಡೇ ಇಲ್ಲ, ಪ್ರತಿ ಜನ್ಮದಲ್ಲೂ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಇವರ ಬುದ್ಧಿಯಲ್ಲಿ ಬೆಳವಣಿಗೆ ಆಗೇ ಇಲ್ಲ. ಈ ಕಾರಣದಿಂದ ಇಂತಹ ಜನಗಳು ನಾನು ಪಾಶವನ್ನು ಬೀಸಿದ ಕ್ಷಣದಲ್ಲಿ ದೇ ಕಮ್ ಅಂಡರ್ ಮೈ ಕಂಟ್ರೋಲ್. ಸೊ ನನ್ನ ಕೈಯಲ್ಲಿ ಸಿಕ್ಕಾಕೋತಾರೆ ಇವರೆಲ್ಲ. ಇಂತಹವರಿಗೆ ಈ ಹುಟ್ಟು ಸಾವು ಅನ್ನುವಂತಹದ್ದು ನಿರಂತರ. ಈ ಹುಟ್ಟು ಸಾವಿನ ಸರಪಳಿಯಿಂದ ಇವರು ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಮೃತ್ಯುವಿನ ದವಡೆಗೆ ಸಿಕ್ಕಾಕೊಂಡು ಸಾಯುವಂತಹದ್ದು, ಸತ್ತ ಮೇಲೆ ಮತ್ತೆ ಹುಟ್ಟುವಂತಹದ್ದು, ಹುಟ್ಟುಬಿಟ್ಟು ಮತ್ತೆ ಬೇಡದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಮತ್ತೆ ಅಲ್ಲೂ ಕೂಡ ಮರಣವನ್ನೇ ಹೊಂದುತ್ತಾರೆ. ಮರಣದ ನಂತರ ಹುಟ್ಟು, ಹೀಗೆ ಪುನರಪಿ ಜನನಂ ಪುನರಪಿ ಮರಣಂ, ಇದೇ ಆಗ್ತಾ ಇದೆ ಇವರಿಗೆ. ಸೊ ಇಲ್ಲಿ ಯಮಧರ್ಮರಾಜ ಮುಖ್ಯವಾಗಿ ಕೊಡ್ತಾ ಇರುವಂತಹ ಸಂದೇಶ ಏನು ಅಂತಂದರೆ, ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ದಿ ಟ್ರೂತ್, ನೀನು ಸತ್ಯವನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಅಥವಾ ಸತ್ಯದ ಬಗ್ಗೆ ನಿನಗೆ ಗಮನ ಆ ಕಡೆ ಹೋಗದೆ ಹೋದರೆ, ದೇರ್ ಈಸ್ ಆಲ್ವೇಸ್ ಪುನರ್ಜನ್ಮ, ಪುನಃ ಪುನಃ ಜನ್ಮ ಈಸ್ ಗ್ಯಾರಂಟಿ, ನೀನು ತಪ್ಪಿಸ್ಕೊಳ್ಳೋಕೆ ಆಗದೇ ಇಲ್ಲ. ಸೊ ದೀಸ್ ಪೀಪಲ್ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಪುನರಪಿ ಜನನಂ ಪುನರಪಿ ಮರಣಂ. ಸೊ ಮತ್ತೆ ಮತ್ತೆ ಜನ್ಮ ಅಂತಂದರೆ ಎಗೇನ್ ಇಲ್ಲಿ ಇಟ್ಸ್ ಎ ಸಂದೇಶ, ಇಟ್ಸ್ ಎ ವಾರ್ನಿಂಗ್. ಇದು ಯಮಧರ್ಮರಾಜ ಕೊಡ್ತಾ ಇರುವಂತಹ ಎಚ್ಚರಿಕೆಯಾಗಿರೋದ್ರಿಂದ ಅವನು ಹೇಳ್ತಾನೆ, ಜನ್ಮ ಪಡ್ಕೊಳ್ಳೋದು ಅಂತಂದರೆ ಅದು ತುಂಬ ಏನೋ ಪುಣ್ಯ ಅಂತ ಎಲ್ಲ ಅನ್ಕೋಬೇಡಪ್ಪ, ಇಟ್ಸ್ ಎ ಪ್ರಾರಬ್ಧ. ಮತ್ತೆ ಮತ್ತೆ ಜನ್ಮ ಅಂತಂದರೆ ಇಟ್ ಈಸ್ ಆಲ್ವೇಸ್ ಯು ಕ್ಯಾರಿ ಪ್ರಾರಬ್ಧ ಕರ್ಮ. ಅಂಡ್ ಆ ಪ್ರಾರಬ್ಧ ಕರ್ಮ ಅದಕ್ಕೆ ತಕ್ಕಂತೆ ವಿಧ ವಿಧವಾದ ಶರೀರಗಳನ್ನು ನೀನು ಹೊಂದುತ್ತೀಯ. ಪ್ರತಿ ಬಾರಿ ನೀನು ಮನುಷ್ಯನಾಗಿಯೇ ಹುಟ್ಟುತ್ತಿ ಅಂತ ಏನು ಗ್ಯಾರಂಟಿ ಇಲ್ಲ, ಆ ರೀತಿ ಭಾವಿಸಬೇಡ. ಪ್ರತಿ ಬಾರಿ ನಿನಗೆ ಈ ದೇಹ ಈ ರೀತಿಯಲ್ಲಿ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ದೇಹ ಅನ್ನುವಂತಹದ್ದು ಇಟ್ಸ್ ಎ ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮ ತಾನು ಸಂಪಾದನೆ ಮಾಡಿದಂತಹ ಫಲಗಳನ್ನು ಅನುಭವಿಸುವುದಕ್ಕಾಗಿ ಅದಕ್ಕೆ ಯೋಗ್ಯವಾದಂತಹ ದೇಹವನ್ನೇ ಅದು ನಿನಗೆ ಕೊಡುತ್ತೆ. ಆ ರೀತಿಯಲ್ಲಿ ನೀನು ಜನ್ಮವನ್ನು ಪಡೀತೀಯ. ಒಂದು ವೇಳೆ ನೀನು ಮನುಷ್ಯನಾಗಿ ಹುಟ್ಟುತ್ತೀಯ ಅನ್ಕೋ, ಅಲ್ಲೂ ಕೂಡ ನಿನಗೆ ಉತ್ತಮವಾದ ಸಂಸ್ಕಾರ ಇದೆ ಅಂತ ಏನು ಅನ್ಕೋಬೇಡ. ಇಟ್ ಈಸ್ ನಾಟ್ ಗ್ಯಾರಂಟಿ. ಯಾಕೆಂದರೆ ಪ್ರತಿ ಬಾರಿ ಅವರುಗಳ ಕರ್ಮ ಉತ್ತಮವಾಗಿಯೇ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಹಿಂದೆ ಸಿಕ್ಕಂತಹ ಅನೇಕ ಜನ್ಮಗಳಿಂದ ಕೂಡ ಅವರು ಈ ಮೂರ್ಖರಾಗಿಯೇ ಬದುಕು ಸವದಿದ್ದಾರೆ. ಸೊ ಇದು ವಾರ್ನಿಂಗ್, ಇಟ್ಸ್ ಎ ವಾರ್ನಿಂಗ್ ಟು ದಿ ಮನುಷ್ಯ. ಯಮಧರ್ಮರಾಜ ಕೊಡ್ತಾ ಇರುವಂತಹ ಒಂದು ಸಂದೇಶ. ಅದರಿಂದ ಈ ವಿಚಾರದಲ್ಲಿ ಸ್ವಲ್ಪವೇ ಎಚ್ಚರವನ್ನು ತಪ್ಪಿದ್ರೂ ಕೂಡ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕಾಗದೇ ಇಲ್ಲ. ಅದಕ್ಕೆ ಮನುಷ್ಯ ಎಲ್ಲಿ ಹೋದರೂ ಜಯಿಸ್ಕೊಂಬರ್ಬೋದು, ಎಲ್ಲಿ ಹೋದರೂ ಜಯಿಸ್ಕೊಂಬರ್ಬಹುದು, ಮರಣವನ್ನು ಅವನು ಜಯಿಸೋದಕ್ಕಾಗದೇ ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನನ್ನಿಂದ ನೀನು ತಪ್ಪಿಸ್ಕೊಳ್ಳೋಕ್ಕಾಗದೇ ಇಲ್ಲ. ಸೊ ದಿಸ್ ಈಸ್ ದ ಮೆಸೇಜ್ ಯಮರಾಜ ಈಸ್ ಗಿವಿಂಗ್ ಟು ದಿ ಮನುಷ್ಯನಿಗೆ. ಈ ಉಪನಿಷತ್ ಮೂಲಕ ಬಹಳ ಕಟುವಾಗಿಯೇ ಹೇಳ್ತಾ ಇದ್ದಾನೆ. ಮತ್ತು ಕೇವಲ ಯಮಧರ್ಮರಾಜ ಮಾತ್ರ ಇಂತಹ ಸಂದೇಶವನ್ನು ಕೊಡ್ತಾ ಇದ್ದೇನೆ ಅಂತಲ್ಲ, ಈವನ್ ಶಾಸ್ತ್ರ ಮತ್ತು ವೇದಾಂತ, ನಮ್ಮ ಉಪನಿಷತ್ಗಳು, ನಮ್ಮ ಗುರುಗಳು, ನಮ್ಮ ಆಚಾರ್ಯರುಗಳು ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಸಿಕ್ಕ ಈ ಒಂದು ಅವಕಾಶವನ್ನು ನೀನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಇದಕ್ಕಾಗಿ ನೀನು ಒಂದು ಜನ್ಮವನ್ನೇ ತೊಗೊಂಡು ಬರಬೇಕಾಗತ್ತೆ.
ಸೊ ಇಲ್ಲಿ ಯಮಧರ್ಮರಾಜ ಹೇಗೆ ಒಂದು ವಾರ್ನಿಂಗ್ ಕೊಡ್ತಾನೆ, ಅದೇ ವಾರ್ನಿಂಗು ಇಲ್ಲಿ ನಮ್ಮ ಉಪನಿಷತ್ಗಳು ಕೂಡ ಕೊಡುತ್ತೆ, ನಮ್ಮ ಗುರುಗಳು ಕೊಡ್ತಾರೆ, ಆಚಾರ್ಯರುಗಳೆಲ್ಲ ಕೊಡ್ತಾರೆ. ಅದರಿಂದ ಇಂತಹವರನ್ನು ಬಾಲಂ, ಚೈಲ್ಡಿಶ್, ಇಂತಹವರ ವರ್ತನೆಗಳಿಂದ ಸತ್ಯವನ್ನು ತಿಳಿಯಲಾಗದೆ ಪ್ರಮಾದದಲ್ಲಿ ಸಿಲುಕಿ ಹಣದ ಮೇಲಿನ ವಿತ್ತ ಮೋಹೇನ ಮೂಢಂ, ಹಣದ ಮೇಲಿನ ವ್ಯಾಮೋಹದಿಂದ ಅತಿಯಾದ ಮೂರ್ಖರಂತೆ ಬಿಹೇವ್ ಮಾಡ್ತಾ ಇದ್ದಾರೆ ಇವರೆಲ್ಲ. ಸೊ ಅವರೆಲ್ಲರಲ್ಲೂ ಇರುವಂತಹದ್ದು ವೆರಿ ರಾಂಗ್ ಕನ್ಕ್ಲೂಷನ್. ಅವ್ರೇನು ಹೇಳ್ತಾರೆ, ಯಾವುದು ರಾಂಗ್ ಕನ್ಕ್ಲೂಷನ್ ಅಂತಂದರೆ, ಅವರ ತಪ್ಪು ತಿಳುವಳಿಕೆ ಏನು ಅಂತಂದರೆ, ಅಯಂ ಲೋಕ, ಈ ಲೋಕ, ದಿಸ್ ಈಸ್ ರಿಯಲ್, ನ ಅಸ್ತಿ ಪರ ಇತಿ ಮಾನಿ, ನ ಅಸ್ತಿ, ಇನ್ನೊಂದಿಲ್ಲ, ಇನ್ನೊಂದು ಉತ್ತಮವಾದ ಲೋಕ ಇದೆ ಅಂತ ಏನು ಗ್ಯಾರಂಟಿ ಇಲ್ಲ. ಇತಿ ಮಾನಿ, ಇದು ನನ್ನ ತಿಳುವಳಿಕೆ, ದಿಸ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಲೈಫ್ ಆ್ಯಂಡ್ ದಿ ವರ್ಲ್ಡ್. ಅದರಿಂದ ಈ ಏನು ಜಗತ್ತು ನನ್ನ ಕಣ್ಣು ಮುಂದೆ ಇದೆ, ಆ ಜಗತ್ತು ನಿರಂತರವಾಗಿ ನನಗೆ ಅನೇಕ ರೀತಿಯ ಅನುಭವಗಳನ್ನು ಕೊಟ್ಟಿದೆ, ಸುಖವನ್ನು ಕೊಟ್ಟಿದೆ, ನಾನು ಬೇಕು ಅಂತ ಕೇಳಿಕೊಂಡಿರುವಂತಹ ಅನೇಕಗಳನ್ನು ಕೊಟ್ಟಿದೆ. ಇಂತಹ ಒಂದು ಒಳ್ಳೆಯ ಜಗತ್ತನ್ನು ನಾನು ಅಸತ್ಯ ಅಂತ ಹೇಗೆ ಕರೀಲಿ? ಆದ್ದರಿಂದ ಈ ವಿಚಾರದಲ್ಲಿ ಈ ಪ್ರಪಂಚಕ್ಕಿಂತ ಉತ್ತಮವಾದ ಒಂದು ಲೋಕ ಇದೆ ಅನ್ನುವಂತಹದ್ದು ನಾನು ನಂಬೋದಿಲ್ಲ. ಸ್ವರ್ಗ, ಮೋಕ್ಷ ಇದೆಲ್ಲ ಇದೆ ಅಂತ ನಾನು ನಂಬೋದೇ ಇಲ್ಲ. ಸೊ ಈ ರೀತಿಯ ತಿಳುವಳಿಕೆಯಲ್ಲೇ ಅವರು ತಮ್ಮ ಬದುಕನ್ನು ಮುಗಿಸ್ಕೊಂಡ್ಬಿಡ್ತಾರೆ. ಈ ಕಾರಣದಿಂದ ಮತ್ತೆ ಮತ್ತೆ ದೇ ಎಕ್ಸ್ಪೀರಿಯನ್ಸ್ ದಿ ಬರ್ತ್ ಆ್ಯಂಡ್ ಡೆತ್. ಸೊ ಅದರಿಂದ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿ ಟ್ರೂತ್. ವೇದಾಂತ ಉಪನಿಷತ್ತು ಏನು ಹೇಳುತ್ತೆ ಅಂದರೆ, ಈ ಜೀವನ ಮೇಲೆ ಅತಿಯಾದ ಪ್ರೀತಿ ಇದೆ ವೇದಾಂತಕ್ಕೆ. ಅದಕ್ಕೆ ವೇದಾಂತ ಹೇಳುತ್ತೆ, ಈ ವೇದಾಂತ ಉಪನಿಷತ್ತು, ವೇದ ಮಂತ್ರಗಳು, ಇನ್ಫ್ಯಾಕ್ಟ್ ಇನ್ಕ್ಲೂಡಿಂಗ್ ಅವರ್ ಗುರು ಅಂಡ್ ಆಚಾರ್ಯ, ಅವರೆಲ್ಲ ನಮ್ಮ ಯಶಸ್ಸನ್ನು ಬಯಸ್ತಾ ಇದ್ದಾರೆ. ನನಗೆ ಒಂದು ಮೋಕ್ಷ ಸಿಗಬೇಕು, ಒಬ್ಬ ಜೀವಿ ಅವನು ಈ ಲೋಕಕ್ಕೆ ಮತ್ತೆ ಬರಬಾರ್ದು, ಇಲ್ಲಿ ಬಂದು ಅವನು ಹಿಂಸೆ ಅನುಭವಿಸಬಾರ್ದು. ಹಿಂಸೆ ಅನುಭವಿಸೋದಕ್ಕೆ ಇಲ್ಲಿಗೆ ಯಾಕೆ ಅವನು ಬರಬೇಕು, ಇಲ್ಲಿಗೆ ಬರಲೂಬಾರ್ದು, ಅವನು ಹಿಂಸೆನೂ ಅನುಭವಿಸಬಾರ್ದು ಅಂತ ಹೇಳಿ ಆಗಾಗ ಅವರು ಮಾರ್ಗದರ್ಶನ ಕೊಡ್ತಾನೆ ಇರ್ತಾರೆ. ಸೊ ಇಷ್ಟೆಲ್ಲ ಆದ್ರೂ ಅವರ್ ಲೈಫ್ ಈಸ್ ಎ ರಿಫ್ಲೆಕ್ಷನ್ ಆಫ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಅಂತಂದರೆ ನಮ್ಮ ಲೈಫ್ ಹೇಗಿರುತ್ತೆ ಅಂತಂದರೆ, ಆ ಲೈಫ್ನ ನಾನು ಯಾವ ರೀತಿ ತಿಳ್ಕೊಂಡಿರ್ತೀನಿ ಆ ರೀತಿಯಲ್ಲಿ ನನ್ನ ಬದುಕು ಸಾಗ್ತಾ ಇರುತ್ತೆ. ನಾನಿವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅನ್ನುವಂತಹದ್ದು ನನ್ನ ಯೋಚನೆ ಆದರೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ದೇವಸ್ಥಾನದಲ್ಲಿ ಒಂದು 10 ನಿಮಿಷ ಇರ್ತೀನಿ, ಅಲ್ಲಿ ಏನೋ ಒಂದು ಸೇವೆ ನಮಸ್ಕಾರ ಹಾಕ್ಬಿಟ್ಟು ಬರ್ತೀನಿ, ಅದು ನನ್ನ ಬದುಕಾಗಿರುತ್ತೆ. ಆದರೆ ನನ್ನ ಯೋಚನೆನೇ ನಾನು ಎಂದೂ ಕೂಡ ದೇವಸ್ಥಾನಕ್ಕೆ ಬರೋದಿಲ್ಲ, ಇಂತಹದ್ದೆಲ್ಲ ಮಾಡೋದಿಲ್ಲ, ಇವುಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ, ಇಂತಹದ್ದನ್ನೇ ಮನಸ್ಸಿನಲ್ಲಿ ಹುಟ್ಟಿ ಹಾಕ್ತಾ ಬಂದರೆ ಆ ಆಲೋಚನೆಗಳ ಕಾರಣದಿಂದ ಬರೀ ನೆಗೆಟಿವಿಟೀಸ್ಗಳೇ ಮನಸ್ಸಿನಲ್ಲಿ ಬೆಳೀತಾ ಬರುತ್ತೆ. ಸೊ ನನ್ನ ಬದುಕು ಯಾವುದು ಅಂತಂದರೆ, ಇಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ಮೈ ಥಾಟ್. ನನ್ನ ಮನೋಸಾಗರದಲ್ಲಿ ಯಾವ ರೀತಿಯ ಆಲೋಚನೆಗಳನ್ನು ನಾನು ಬರಮಾಡ್ಕೋತೀನಿ ಆ ರೀತಿಯಲ್ಲಿ ನನ್ನ ಬದುಕು ಸಾಗತ್ತೆ. ಸೊ ನಾನು ಒಳ್ಳೆಯ ಆಲೋಚನೆಗಳನ್ನು ನನ್ನ ಮನಸ್ಸಿನಲ್ಲಿ ಬೆಳೆಯೋದಕ್ಕೆ ಬಿಟ್ಟರೆ ನನ್ನ ಬದುಕು ಉತ್ತಮವಾಗಿರುತ್ತೆ. ನನ್ನ ಮನಸ್ಸಿನಲ್ಲಿ 108 ರೀತಿಯ ಬೇಡದ ಆಲೋಚನೆಗಳು, ಕೆಟ್ಟ ಸಂಗತಿಗಳು ಅವುಗಳೇ ನಡೀತಾ ಇದ್ದರೆ ನನ್ನಿಂದ ಒಂದು ಪುಣ್ಯದ ಕರ್ಮ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ದಿಸ್ ಈಸ್ ದಿ ಹೈಯೆಸ್ಟ್ ಟ್ರೂತ್. ನಮ್ಮ ಶಾಸ್ತ್ರ, ವೇದಾಂತ, ಒಬ್ಬ ಗುರು ಮತ್ತೆ 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 ಹೇಳ್ತಾ ಇದ್ದಾನೆ, ಬೇಡ, ಬಿಟ್ಬಿಡು, ಇದು ಸಾಕು, ಇಲ್ಲಿವರೆಗೆ ಏನಾಯಿತು, ಇಟ್ ಇಸ್ ಸಾಕು. ದಿಸ್ ಈಸ್ ದಿ ಟೈಮ್. ಟೇಕ್ ಎ ಯು ಟರ್ನ್ ಜರ್ನಿ. ಅಂತರಂಗದೊಳಗೆ ನೀನು ಪ್ರವೇಶಿಸು, ಅಂತರ್ಮುಖಿಯಾಗು. ಅಂತರಂಗದಲ್ಲಿ ಆತ್ಮ ಇದ್ದಾನೆ, ಅಲ್ಲಿ ಅಮೃತ ಇದೆ. ಅಮೃತವನ್ನು ನೀನು ಸವಿಬೇಕು, ಒಳಗೆ ಹೋಗು. ಹೊರಗಡೆ ಬಂದರೆ ಅಲ್ಲಿ ಬರೀ ವಿಷ ಇದೆ, ಹೊರಗಡೆ ಹೋಗಬೇಡ. ಮತ್ತೆ ಮತ್ತೆ ನಮ್ಮ ಶಾಸ್ತ್ರ, ವೇದಾಂತ ಹೀಗೆ ಮನುಷ್ಯನಿಗೆ ಅವನ ಮೇಲಿರುವಂತಹ ಬಹಳ ಪ್ರೀತಿಯ ಕಾರಣದಿಂದ ಇಂತಹ ಅನೇಕ ಉಪದೇಶಗಳನ್ನು ಕೊಡ್ತಾ ಬಂದಿದೆ.
ಆದ್ದರಿಂದ ಈ ನಿಟ್ಟಿನಲ್ಲಿ ನಾವು ನಮ್ಮ ಬದುಕನ್ನು ಸಾಗಿಸಬೇಕು. ಆದರೆ ಇಲ್ಲಿ ಚೈಲ್ಡಿಶ್ ಅಂತ ಕರೆಸ್ಕೊಂಡಿರುವಂತಹವರು ಇಂತಹ ಒಳ್ಳೆಯ ಕೆಲಸವನ್ನೇ ಮಾಡಿಲ್ಲ. ಆದ್ದರಿಂದ ಅವರ ಇನ್ವೆಸ್ಟ್ಮೆಂಟ್ಸ್, ಅವರ ಬಂಡವಾಳ ಯಾವುದು ಈ ಜೀವನದಲ್ಲಿ ಅಂತಂದರೆ ವಿತ್ತ ಮೋಹೇನ, ಹಣ ಇಸ್ ದಿ ಹೈಯೆಸ್ಟ್ ಪ್ರಿಯಾರಿಟಿ ಅವರಿಗೆ. ಸೊ ವೆಲ್ತ್, ಹಣ ಸಂಪಾದನೆ ಮಾಡಬೇಕು ಅಂತ ಹೇಳಿ ಅನೇಕ ರೀತಿಯ ಕರ್ಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೋತಾರೆ. ಹಣವನ್ನು ಸಂಪಾದನೆ ಮಾಡೋದ್ರಿಂದ ಅವ್ರು ಮಾಡುವಂತಹ ಕರ್ಮಗಳು ಧರ್ಮವಾಗಿತ್ತ ಅಧರ್ಮವಾಗಿತ್ತ ಅದನ್ನು ಕೂಡ ನೋಡೋದೇ ಇಲ್ಲ. ಆ್ಯಂಡ್ ದ ಫೈನಲ್ ಟ್ರೂತ್ ಏನು ಅಂತಂದರೆ, ಅವನು ಸತ್ತಾಗ ಅವನು ಸಂಪಾದನೆ ಮಾಡಿ ತಿಜೋರಿಯಲ್ಲಿಟ್ಟಂತಹ ಹಣದಲ್ಲಿ 1 ಪೈಸಾ ವಿಲ್ ನಾಟ್ ಫಾಲೋ ಹಿಮ್, ನಾಟ್ ಈವನ್ ಎ ಸಿಂಗಲ್ ಪೈಸಾ. ನಿನ್ನ ಜೊತೆ ಯಾವುದು ಬರುತ್ತೆ ಹಾಗಾದರೆ? ಸಂಸ್ಕಾರವನ್ನು ನೀನು ಬೆಳೆಸ್ಕೊಂಡಿರ್ತೀಯಲ್ಲ, ದಟ್ ಸಂಸ್ಕಾರ ವಿಲ್ ಬಿ ದೇರ್ ವಿತ್ ಯು ಆಲ್ವೇಸ್. ಸೊ ಪೇ ಅಟೆನ್ಷನ್ ಫಾರ್ ದಟ್. ಅದನ್ನು ಇನ್ವೆಸ್ಟ್ ಮಾಡು, ಅದನ್ನು ಬಂಡವಾಳ ಅಂತ ತಿಳ್ಕೊ. ಈ ರೀತಿ ನಮ್ಮ ವೇದಾಂತ ಮತ್ತು ಶಾಸ್ತ್ರಗಳು ನಮಗೆ ಎಚ್ಚರಿಕೆಯ ಕೂಗನ್ನು ಕೊಡ್ತಾ ಇದೆ. ಸೇಮ್ ಯಮಧರ್ಮರಾಜ ಕೂಡ ಅದನ್ನು ಹೇಳ್ತಾ ಇದ್ದಾನೆ. ಅದೆಲ್ಲ ಬಿಟ್ಬಿಡು, ನೀನು ಬೇರೆ ರೀತಿಯ ಜೀವನವನ್ನು ಪ್ರಯತ್ನ ಪಟ್ಟರೆ ಯು ವಿಲ್ ನಾಟ್ ಎಸ್ಕೇಪ್ ಫ್ರಮ್ ಮೀ, ನನ್ನಿಂದ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇಲ್ಲಿ ಉಪನಿಷತ್ನಲ್ಲಿ, ಈ ಉಪನಿಷತ್ ಅಂತ ಅಲ್ಲ, ಯಾವುದೇ ಒಂದು ಉಪನಿಷತ್ನಲ್ಲಿ ನಾವು ಅಲ್ಲಲ್ಲಿ ಧೀರಹ, ಮೂಢಃ ಅನ್ನುವಂತಹ ಪದಗಳನ್ನ ನೋಡ್ತಾನೆ ಇರ್ತೀವಿ. ಧೀರಹ ಅಂತಂದರೆ ಧೀ ಅನ್ನುವಂತಹದ್ದು ಬುದ್ಧಿಯನ್ನು ಕುರಿತು ಹೇಳಿರುವಂತಹದ್ದು. ಸೊ ಧೀರಹ ಅಂತಂದರೆ ಆ ಬುದ್ಧಿಯನ್ನು ಹೊಂದು ನೀನು. ಆ ಬುದ್ಧಿಯನ್ನು ಹೊಂದಿದಾಗ ನೀನೊಬ್ಬ ಧೀರನಾಗ್ತೀಯ. ನಿನ್ನಲ್ಲಿ ಶೌರ್ಯ ಇರುತ್ತೆ, ಕರೇಜ್ ಇರುತ್ತೆ. ಬುದ್ಧಿ ಅನ್ನುವಂತಹದ್ದು ಇಟ್ಸ್ ಎ ಶಕ್ತಿ, ಇಟ್ಸ್ ಎ ಪವರ್. ಅದಕ್ಕೆ ಬುದ್ಧಿ ಶಕ್ತಿ ಅಂತಲೇ ಹೇಳ್ತಾರೆ, ಬರೀ ಬುದ್ಧಿ ಅಂತ ಹೇಳೋದಿಲ್ಲ. ಆ ಬುದ್ಧಿಯಲ್ಲಿ ಒಂದು ಪವರ್ ಇದೆ, ಒಂದು ಶಕ್ತಿ ಇದೆ. ಸೊ ದೀಹಿ, ಅದನ್ನು ನೀನು ಹೊಂದು, ಧೀರನಾಗು. ಧೀರನಾದಾಗ ದಟ್ ಇಸ್ ಅ ಶಕ್ತಿ, ಇಟ್ ವಿಲ್ ಬಿ ವಿತ್ ಯು. ಅದಕ್ಕೆ ಬುದ್ಧಿಶಕ್ತಿ ಹೀಗೆ ಹೇಳ್ತಾರೆ. ಸೊ ಅದರಿಂದ ಜೀವನವನ್ನು ಈ ರೀತಿ ಅರ್ಥ ಮಾಡ್ಕೋ. ಎಸ್ಕೇಪ್ ಫ್ರಮ್ ದಿ ಬರ್ತ್ಸ್ ಆ್ಯಂಡ್ ಡೆತ್ಸ್. ಅದರಿಂದ ಹುಟ್ಟು ಸಾವಿನಿಂದ ನೀನು ತಪ್ಪಿಸ್ಕೊಂಬಿಡು, ಇಲ್ಲಿ ಸಿಕ್ಕಾಕೋಬೇಡ. ಇಲ್ಲಿ ಬರ್ತಾ ಇರುವಂತಹ ಈ ಪದಗಳು ಧೀರ ಮತ್ತು ಮೂಢ ಅನ್ನುವಂತಹದ್ದು ಇಂತಹ ಅರ್ಥಗಳನ್ನು ಕೊಡುತ್ತೆ. ಸೊ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಲೈಫ್ ವಿಲ್ ಗಿವ್ ಯು ದಿ ರೈಟ್ ಲಿವಿಂಗ್. ಸೊ ಒಂದು ಉತ್ತಮವಾದ ಡೈರೆಕ್ಷನ್ ಕಡೆಗೆ ನೀನು ಸಾಗಬೇಕು. ಮತ್ತು ಈ ರೀತಿಯೆಲ್ಲ ಇಷ್ಟೆಲ್ಲ ಎಚ್ಚರಿಕೆ ನಮ್ಮ ಶಾಸ್ತ್ರ, ವೇದಾಂತ, ಒಬ್ಬ ಗುರು ಹಾಗೂ ಕೆಲವು ಉಪನಿಷತ್ಗಳನ್ನ, ಇಂತಹ ಒಂದು ಕಠೋಪನಿಷತ್ನಲ್ಲಿ ಯಮಧರ್ಮರಾಜನೇ ಇಂತಹ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾನೆ ಅಂತ ಅಂದರೂ ಕೂಡ ನಾವು ಯಾಕೆ ತಪ್ಪುಗಳನ್ನು ಮಾಡ್ತೀವಿ? ಯಾಕೆ ನಾವು ತಪ್ಪುಗಳನ್ನು ಮಾಡ್ತೀವಿ? ನಮ್ಗೆ ಯಾಕೆ ಮತ್ತೆ ಮತ್ತೆ ಹುಟ್ಟು ಸಾವು? ಇಟ್ ಈಸ್ ಆಲ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಲೈಫ್. ಅಂತಂದರೆ ನಾವು ನಮ್ಮ ಜೀವನವನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನುವುದರ ಮೇಲೆ ನಮ್ಮ ಹುಟ್ಟು ಸಾವು, ನಮ್ಮ ಒಂದು ಸಂಸ್ಕಾರ ಇವೆಲ್ಲ ಆ ರೀತಿಯಲ್ಲಿ ಹಾಗೆ ಬೆಳೀತಾ ಹೋಗುತ್ತೆ. ನಾವು ಹೇಗೆ ಅರ್ಥ ಮಾಡ್ಕೋತಾ ಹೋಗ್ತೀವಿ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಈವನ್ ನಾವು ಭಗವದ್ಗೀತೆ ಅಂತ ಹೇಳಿದಾಗ ಅಲ್ಲಿ ಅರ್ಜುನ ಅಂತಂದರೆ ದ್ರೋಣಾಚಾರ್ಯರು ಹೇಳಿರ್ತಾರೆ, ನಿನ್ನನ್ನು ವಿಶ್ವದಲ್ಲೇ ಪ್ರಸಿದ್ಧನಾದ ಬಿಲ್ಲುಗಾರನನ್ನಾಗಿ ಮಾಡ್ತೀನಿ ನಾನು ಅಂತ ಹೇಳಿರ್ತಾರೆ. ಆ ರೀತಿಯಲ್ಲಿ ಅವನನ್ನು ತಯಾರು ಮಾಡಿರ್ತಾರೆ. ಸೊ ಪರಶಿವನಿಂದ ಅವನು ಪಾಶುಪತಾಸ್ತ್ರವನ್ನು ಪಡೆದಿರುವಂತಹ ಒಬ್ಬ ಬಹಳ ದೊಡ್ಡ ಶೂರ, ಬಹಳ ದೊಡ್ಡ ಕ್ಷತ್ರಿಯ ಅರ್ಜುನ. ಇಂತಹ ಅರ್ಜುನ ಕೂಡ ಯುದ್ಧಭೂಮಿಯಲ್ಲಿ ಕುಸಿದು ಬೀಳ್ತಾನೆ. ಕುಸಿದು ಬಿದ್ದಿದ್ದು ಯಾಕೆ ಅಂತಂದರೆ, ತನ್ನ ಎದುರುಗಡೆ ಇರುವಂತಹ ಸೈನಿಕರು ನನ್ನನ್ನು ಸೋಲಿಸ್ಬಿಡ್ತಾರಾ? ನಾಟ್ ಫಾರ್ ದಟ್. ಅವನಿಗೆ ಗೊತ್ತು, ನಾನೊಬ್ಬ ಪ್ರಸಿದ್ಧ ಬಿಲ್ಲುಗಾರ, ನನ್ನಲ್ಲಿ ಶೌರ್ಯ ಇದೆ ಅನ್ನೋದು ಗೊತ್ತು, ನಾನೊಬ್ಬ ಕ್ಷತ್ರಿಯ ಅನ್ನುವಂತಹದ್ದು ಗೊತ್ತು. ಮತ್ತು ಈ ಒಂದು ಮಹಾಭಾರತದ ಯುದ್ಧಕ್ಕಾಗಿ 13 ವರ್ಷಗಳಷ್ಟು ಸಮಯದಿಂದ ಅವರೆಲ್ಲ ಕಾಯ್ತಾ ಇರ್ತಾರೆ. ಪಂಚಪಾಂಡವರುಗಳೆಲ್ಲರೂ ಕಾಯ್ತಾ ಇರ್ತಾರೆ.
ಯಾವ ಕ್ಷಣದಲ್ಲಿ ಈ ಒಂದು ಅಜ್ಞಾತವಾಸ ಅನ್ನುವಂತಹದ್ದು ಮುಗಿಯತ್ತೆ, ಆಗ ಹೋಗಿ ನಮ್ಮ ಪಾಲಿನ ರಾಜ್ಯವನ್ನು ನಾವು ಕೇಳಬೇಕು. ಕೊಡಲಿಲ್ಲ ಅಂತಂದಾಗ ನಾವು ಯುದ್ಧವನ್ನು ಮಾಡಬೇಕು. ಯುದ್ಧದಲ್ಲಿ ನಾವು ಎದುರಿಸುವಂತಹದ್ದು ಯಾರು? ಕೌರವರು. ಕೌರವರು ಯಾರು? ನಮ್ಮ ಬಂಧುಗಳು, ನಮ್ಮ ಬಾಂಧವರು, ನನ್ನ ಅಣ್ಣ ತಮ್ಮಂದಿರವರು. ಬಟ್ ಅವ್ರನ್ನ ನಾನು ಯುದ್ಧದಲ್ಲಿ ಸಾಯಿಸಲೇಬೇಕು. ಇಂತಹ ಅನೇಕ ಸತ್ಯಗಳನ್ನು ಅವರು 13 ವರ್ಷಗಳಿಂದ ತಿಳ್ಕೊಂಡಿರ್ತಾರೆ, ಕಾಯ್ತಾ ಇರ್ತಾರೆ. ಈ ಒಂದು ಯುದ್ಧದ ಸಂದರ್ಭಕ್ಕಾಗಿ ಬಹಳ ದೊಡ್ಡ ತ್ಯಾಗವನ್ನೇ ಮಾಡಿರ್ತಾರೆ ಮತ್ತು ಈ ಯುದ್ಧವನ್ನು ಗೆಲ್ಲಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಅಷ್ಟೆಲ್ಲ ಇದ್ರೂ ಕೂಡ ಆ ಎದುರುಗಡೆ ಆ ಸೈನ್ಯವನ್ನು ನೋಡಿದ ಕೂಡಲೇ ಅರ್ಜುನ ಕುಸಿದು ಬೀಳ್ತಾನೆ. ಸೊ ಕುಸಿದು ಬಿದ್ದಿದ್ದು ನಾಟ್ ಬಿಕಾಸ್ ಅರ್ಜುನ ಒಬ್ಬ ಹೇಡಿ ಅಂತಲ್ಲ, ಬಿಕಾಸ್ ಆ ಕ್ಷಣದಲ್ಲಿ ಅರ್ಜುನ ತನ್ನ ನಿಜವಾದ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಲೈಫ್ ಅದನ್ನು ಅವನು ಮರ್ತಿರ್ತಾನೆ. ತನ್ನ ಸ್ವರೂಪ, ತನ್ನ ನಿಜವಾದ ಸ್ವರೂಪ ಯಾವುದು, ನಾನು ಯಾರು ಅನ್ನುವಂತಹದ್ದನ್ನು ಮರ್ತಿರ್ತಾನೆ. ನಾನೊಬ್ಬ ಕ್ಷತ್ರಿಯ ಅನ್ನುವಂತಹದ್ದನ್ನು ಮರ್ತಿರ್ತಾನೆ ಮತ್ತು ನಾನೊಬ್ಬ ಧರ್ಮವನ್ನು ಕಾಯಬೇಕಾಗಿರುವಂತಹ ಮನುಷ್ಯ ಅನ್ನುವಂತಹದ್ದನ್ನು ಮರ್ತಿರ್ತಾನೆ. ಸೊ ಈ ಎಲ್ಲ ಕಾರಣಗಳಿಂದ ಅರ್ಜುನ ಯುದ್ಧದಲ್ಲಿ ಕುಸಿದು ಬೀಳ್ತಾನೆ. ಸೊ ಅವನು ಕುಸಿದು ಬಿದ್ದಿದ್ದಕ್ಕೆ ಕಾರಣ ಯಾವುದು ಅಂತಂದರೆ ಲ್ಯಾಕ್ ಆಫ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಹಿಸ್ ಟ್ರೂ ನೇಚರ್. ಸೊ ಹೀಗೆ ಮನುಷ್ಯ ತನ್ನ ಸ್ವಧರ್ಮವನ್ನು, ತನ್ನ ಸ್ವರೂಪ ಜ್ಞಾನವನ್ನು ಮರೆತಾಗ ಅವನು ಪಶುಗಿಂತ ಕಡೆಯಾಗಿ ಹೋಗ್ತಾನೆ. ಆಗ ಮಾಡಬಾರ್ದೆಲ್ಲ ಮಾಡ್ತಾನೆ. ಈ ಕಾರಣದಿಂದ ನಾವುಗಳು ತಪ್ಪು ಮಾಡ್ತೀವಿ. ನಾವು ಯಾಕೆ ತಪ್ಪು ಮಾಡ್ತೀವಿ ಅಂತಂದರೆ ಬದುಕಿನ ಬಗ್ಗೆ ನಾವು ಹೊಂದಿರುವಂತಹ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ರೈಟ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಸಿಕ್ಕಿದ್ರೆ ನಾವು ಎಂದೂ ಕೂಡ ತಪ್ಪು ಮಾಡೋದೇ ಇಲ್ಲ. ಸೊ ದಟ್ ಈಸ್ ದ ಮೆಸೇಜ್ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಹೀಗೆ ಬಿಕಾಸ್ ಆಫ್ ದಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಲೈಫ್ ಅಂಡ್ ಜಗತ್ತು, ಅನೇಕರು ಇಂತಹ ಬೇಡದ ಮಾರ್ಗವನ್ನು ಅನುಸರಿಸಿ ಪರೆಯಂತಿ ಮತ್ತೆ ಮತ್ತೆ ಈ ಹುಟ್ಟು ಸಾವಿನ ಚಕ್ರವನ್ನು ಸುತ್ತಾ ಇರ್ತಾರೆ. ಆದರೆ ಇಲ್ಲಿ ಮತ್ತೆ ಮತ್ತೆ ಒಂದು ಹುಟ್ಟು ಅಂತ ಹೇಳಿ ಜನ್ಮವನ್ನು ತಗೊಂಡಾಗ ಸಿಕ್ಕಿರುವಂತಹ ಅವಕಾಶ ಏನು ಅಂತಂದರೆ, ನಮ್ಮ ಶಾಸ್ತ್ರ ಈ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಏನು ಎಚ್ಚರಿಸುತ್ತೆ ಅಂತಂದರೆ, ನೋಡಪ್ಪ ಇದು ನಿನ್ನ ಮೊದಲನೇ ಜನ್ಮ ಅಲ್ಲ, ನೀನೀಗಾಗಲೇ ಅನೇಕ ಜನ್ಮಗಳನ್ನು ದಾಟಿ ಮತ್ತೆ ಇನ್ನೊಂದು ಅವಕಾಶವನ್ನು ಬಯಸಿ ಇಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದಿದೀಯ. ಇಲ್ಲಿ ಕಣ್ಣೆದುರುಗಡೆ ನೀನು ಪ್ರಪಂಚವನ್ನು ನೋಡ್ತಾ ಇದ್ದೀನ, ಅದರ ಜೊತೆಗೆ ಇಲ್ಲಿ ಅನೇಕ ಧೀರ, ಶೂರ, ಸಾಧು, ಸಂತ, ಗುರು, ಆಚಾರ್ಯ ಇವರೆಲ್ಲರನ್ನೂ ನೋಡು. ಬರೀ ಪ್ರಾಪಂಚಿಕ ವಸ್ತುಗಳನ್ನು ನೋಡ್ತಾ ಇದೆಯಲ್ಲ, ನೀನು ಮತ್ತೆ ಯಾಕೆ ಹುಟ್ಟಿದೆಯಾ ಅಂತಂದರೆ ಈ ಹಿಂದೆ ನಡೆದಂತಹದ್ದು ಇನ್ನು ಮುಂದೆ ನಿನ್ನಿಂದ ನಡಿಬಾರ್ದು, ಮತ್ತೆ ಅಂತಹ ತಪ್ಪನ್ನು ನೀನು ಮಾಡಬಾರ್ದು. ಸೊ ನೀನು ಬೇರೆಯವರಂತೆ ಆಗಬೇಡ. ಆ ಬೇರೆಯವರು ಅಂತಂದರೆ ಯಾರು? ಪ್ರಮಾದ್ಯಂತಂ. ಸೊ ಪ್ರಮಾದವನ್ನು ಮಾಡ್ತಾ ಇದ್ದಾರಲ್ಲ ಆ ಚೈಲ್ಡಿಶ್ ಪೀಪಲು, ಅವರ ರೀತಿಯಲ್ಲಿ ನೀನು ಆಗಬೇಡ. ಆದ್ದರಿಂದ ಅಂತಹ ಜನಗಳನ್ನು ನೀನು ನೋಡಬಾರ್ದು. ನಿನ್ನ ಗಮನ ಸತ್ಯದ ಕಡೆಗೆ ಇರಬೇಕು, ಸತ್ಯವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡು. ಸೊ ಇಲ್ಲಿ ಉಪನಿಷತ್ತು ಯಾಕೆ ಇಷ್ಟೊಂದು ಇನ್ಕ್ಲೂಡಿಂಗ್ ಯಮಧರ್ಮರಾಜ ಈ ಮಂತ್ರದಲ್ಲಿ ಇಂತಹವ್ರನ್ನೆಲ್ಲ ಪ್ರಮಾದ್ಯಂತಂ ಬಾಲಂ ಅಂತ ಕರೆದು ಮತ್ತೆ ಮತ್ತೆ ಪುನಃ ಪುನಃ ಅವರೆಲ್ಲ ನನ್ನ ವಶಕ್ಕೆ ಸಿಗ್ತಾರೆ ಅಂತ ಅವನು ಯಾಕೆ ಇಷ್ಟೊಂದು ಕಟುವಾಗಿ ನಿಂದಿಸಿ ಹೆದರಿಸ್ತಾನೆ ಅಂತಂದರೆ, ಇದು ಹೆದರಿಸ್ತಾ ಇರೋದಲ್ಲ. ಯಮಧರ್ಮರಾಜನಾಗಲಿ ಅಥವಾ ಉಪನಿಷತ್ಗಳಾಗಲಿ, ಇಟ್ ಈಸ್ ನಾಟ್ ಕ್ರಿಟಿಸೈಸಿಂಗ್ ದಿ ವರ್ಲ್ಡ್. ಮತ್ತು ಮನುಷ್ಯ ತಾನು ಲೌಕಿಕದಲ್ಲಿ ಆಸಕ್ತನಾಗಿದ್ದಾನೆ ಅಂದ ಮಾತ್ರಕ್ಕೆ ನಮ್ಮ ಶಾಸ್ತ್ರ ವೇದಾಂತಗಳು ಅವನನ್ನು ನಿಲ್ಲಿಸೋದಿಲ್ಲ, ಅವನನ್ನು ದ್ವೇಷ ಮಾಡೋದಿಲ್ಲ. ನಾಟ್ ಈವನ್ ದೇವತೆಗಳು ಕೂಡ ಇವನು ಲೌಕಿಕದವನು ಅಂತ ಹೇಳಿ ಅವನನ್ನು ದ್ವೇಷ ಮಾಡೋದಿಲ್ಲ. ಬಿಕಾಸ್ ಇಲ್ಲಿ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನು ಹೇಳುತ್ತೆ ಅಂತಂದರೆ, ಲೌಕಿಕ ಈಸ್ ರಿಕ್ವೈರ್ಡ್ ಫಾರ್ ಎ ಮನುಷ್ಯ. ಯೂಸ್ ದಿ ಲೌಕಿಕ ಆಸ್ ಎ ಮಾರ್ಗ.
ಲೌಕಿಕವನ್ನು ಮಾರ್ಗವನ್ನಾಗಿ ಇಟ್ಕೋಬೇಕು. ಅಲ್ಲಿ ನೀನು ಹೆಜ್ಜೆ ಹಾಕಬೇಕು. ಯಾಕೆ ಅಂತಂದರೆ ನೀನು ಬದುಕಬೇಕು ಅಂತಂದಾಗ ಅಲ್ಲಿ ನೀನು ಅನೇಕ ರೀತಿಯ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡಬೇಕಾಗತ್ತೆ. ನೀನು ಬದುಕಿದ್ರೆ ಸಾಧನೆ ಮಾಡೋದಕ್ಕೆ ಸಾಧ್ಯ. ಸೊ ನೀನು ಸಾಧನೆ ಮಾಡಬೇಕು ಅನ್ನೋದಕ್ಕೆ ನೀನು ಬದುಕ್ತಿಲ್ಲ, ನಿನ್ನ ಪ್ರಾಣ ರಕ್ಷಣೆ, ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ, ಅದಕ್ಕಾಗಿ ನಿನ್ನ ದೇಹದ ಪೋಷಣೆ ಆಗಬೇಕು. ದೇಹದ ಪೋಷಣೆಗಾಗಿ ನೀನು ಅನೇಕ ಲೌಕಿಕ ಕರ್ಮಗಳನ್ನು ಮಾಡಿ ಕೆಲವು ರೀತಿಯ ಸಂಪಾದನೆಗಳನ್ನು ಮಾಡಬೇಕಾಗತ್ತೆ. ಸೊ ಲೌಕಿಕ ಈಸ್ ನಾಟ್ ಬ್ಯಾಡ್. ಬಹಳ ಸ್ಪಷ್ಟವಾಗಿ ವೇದಾಂತ ಹೇಳುತ್ತೆ, ಲೌಕಿಕ ಈಸ್ ನಾಟ್ ಬ್ಯಾಡ್. ಲೌಕಿಕವನ್ನು ಒಂದು ಮಾರ್ಗವನ್ನಾಗಿ ನೀನು ಉಪಯೋಗಿಸಿಕೊಂಡು ಆ ಮಾರ್ಗದಲ್ಲಿ ಹೆಜ್ಜೆ ಹಾಕಿ ನಂತರ ಆಧ್ಯಾತ್ಮದ ಕಡೆಗೆ ನಿನ್ನ ಕತ್ತು ಹೊರಳಬೇಕು. ಸೊ ಯು ರಿಕ್ವೈರ್ ಲೌಕಿಕ. ಅದರಿಂದ ದೇವತೆಗಳಾಗಲಿ, ಒಬ್ಬ ಗುರು ಆಗಲಿ, ಅಥವಾ ನಮ್ಮ ಶಾಸ್ತ್ರ ವೇದಾಂತಗಳಾಗಲಿ, ಒಬ್ಬ ಮನುಷ್ಯ ಅವನು ಲೌಕಿಕದಲ್ಲಿ ಹೋಗ್ತಾ ಇದ್ದಾನೆ ಅಂತಂದರೆ ಅವನನ್ನು ನಿಲ್ಲಿಸೋದಿಲ್ಲ. ಆದರೆ ಅವನು ಯಾವುದೇ ಕ್ಷಣದಲ್ಲಿ ತನ್ನ ದಿಕ್ಕನ್ನು ಬದಲಾಯಿಸಿ ಕತ್ತನ್ನು ಈ ಕಡೆಗೆ ಹೊರಳಿಸಬೇಕು. ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿಸ್ ವೇದಾಂತ. ಸೊ ದಟ್ ಈಸ್ ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಅದು ಬೇಕಾಗಿದೆ, ದಟ್ ಈಸ್ ರಿಕ್ವೈರ್ಡ್. ಸೊ ಮತ್ತೆ ಇಂತಹ ಅವಕಾಶಗಳು ಸಿಕ್ಕಾಗೆಲ್ಲ ನೀನು ಅವಲೋಕನವನ್ನು ಮಾಡ್ಕೋತಾ ಹೋಗು. ಆದರೆ ಈ ಜನಗಳನ್ನ ನೀನು ನೋಡ್ಬೇಡ. ದೀಸ್ ಪೀಪಲ್ ಅವರೆಲ್ಲ ಚೈಲ್ಡಿಶ್, ಬಾಲಂ. ಅವರೆಲ್ಲರ ಪ್ರಕಾರ ಅಯಂ ಲೋಕ, ಈ ಲೋಕ ಈಸ್ ರಿಯಲ್, ನ ಅಸ್ತಿ ಪರ, ಮತ್ತೊಂದು ಬೇರೆ ಉತ್ತಮವಾದ ಲೋಕ ಇದೆ ಎನ್ನುವಂತಹದ್ದು ಸಾಧ್ಯವೇ ಇಲ್ಲ. ಇತಿ ಮಾನಿ, ದಿಸ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಒಂದು ಪ್ರಪಂಚವೇ ಸತ್ಯ, ಇಂತಹ ತಿಳುವಳಿಕೆಯನ್ನು ಹೊಂದಿದಾರಲ್ಲ ಅವ್ರನ್ನ ನೀನು ನೋಡಬೇಡ. ಅವರೆಲ್ಲರೂ ಯಾವುದನ್ನು ನಂಬಿದ್ದಾರೆ ಈ ಜನಗಳು ಅಂತಂದರೆ, ಅವರ ಇಂದ್ರಿಯಗಳು ಅವರಿಗೆ ಏನನ್ನು ತೋರಿಸುತ್ತೆ ಅದನ್ನು ನಂಬಿದ್ದಾರೆ. ದಟ್ ಮೀನ್ಸ್ ಅವರೆಲ್ಲರ ನಂಬಿಕೆ ಇಂದ್ರಿಯಗಳ ಮೇಲೆ ಇದೆ. ಆ ಇಂದ್ರಿಯಾತೀತನಾದ ಆತ್ಮದ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಯಾಕೆ ಅವರೆಲ್ಲ ಇಂದ್ರಿಯಗಳನ್ನು ನಂಬಿದ್ದಾರೆ? ಬಿಕಾಸ್ ಇಂದ್ರಿಯ ಅಂತ ಹೇಳಿದಾಗ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲ ಇಂದ್ರಿಯಗಳು. ಈಗ ಪ್ರಪಂಚ ಅಂತ ಹೇಳಿ ಕಂಡುಬಿಟ್ಟ ತಕ್ಷಣ ಈ ಒಂದು ಸುಂದರವಾದ ಪ್ರಪಂಚವನ್ನು ತೋರಿಸುತ್ತೆ. ಈ ಪ್ರಪಂಚವನ್ನು ನೋಡಿದಂತಹ ಈ ಕಣ್ಣುಗಳು ಈ ಪ್ರಪಂಚವನ್ನು ಇಷ್ಟಪಡುತ್ತೆ. ಎಷ್ಟೊಂದು ಆಕರ್ಷಣೀಯವಾಗಿದೆ ಈ ಪ್ರಪಂಚ. ಸೊ ನೋಡಿದ್ದು ಯಾವುದು? ಸೆನ್ಸ್, ಇಂದ್ರಿಯ. ನೋಡಿರುವಂತಹದ್ದು ಇಂದ್ರಿಯ. ಸೊ ಆ ಇಂದ್ರಿಯ ಕೊಟ್ಟ ಜ್ಞಾನ ಏನು? ಈ ಪ್ರಪಂಚವನ್ನು ನೋಡಿದ ತಕ್ಷಣ ಒಂದು ಜ್ಞಾನವನ್ನು ಅದು ಜ್ಞಾನವನ್ನು ಕೊಡ್ತು ಮನಸ್ಸಿಗೆ. ಏನು? ದಿಸ್ ಈಸ್ ಬ್ಯೂಟಿಫುಲ್ ವರ್ಲ್ಡ್. ಸೊ ಮನಸ್ಸಿಗೆ ಅರ್ಥ ಆಗಿದ್ದೇನು? ದ ಪ್ರಪಂಚ ವಿಚ್ ಐ ಆಮ್ ಸೀಯಿಂಗ್ ಈಸ್ ವೆರಿ ಬ್ಯೂಟಿಫುಲ್. ನಾನು ನೋಡ್ತಾ ಇರುವಂತಹ ಈ ಪ್ರಪಂಚ ಬಹಳ ಸುಂದರವಾಗಿದೆ ಅನ್ನುವಂಥದ್ದನ್ನು ಮನಸ್ಸು ಅವನಿಗೆ ತಿಳಿಸ್ಕೊಡ್ತು. ಸೊ ನೋಡಿದ್ದು ಕಣ್ಣುಗಳು, ಕಣ್ಣುಗಳಿಗೆ ಕೊಟ್ಟಂತಹ ಜ್ಞಾನವನ್ನು ಈ ಮನಸ್ಸು ಸ್ವೀಕರಿಸಿ ಅದನ್ನು ಮನುಷ್ಯನಿಗೆ ಕೊಡುತ್ತೆ. ಸೊ ದಿಸ್ ಈಸ್ ದಿ ಜ್ಞಾನ. ಸೊ ಅದೇ ರೀತಿ ಯಾವುದೋ ಒಂದು ರುಚಿಯನ್ನು ನಾಲಿಗೆ ಕೊಡುತ್ತೆ, ಬೇಡದ ಕೆಲವು ಶಬ್ದಗಳನ್ನು ಕಿವಿ ಕೊಡುತ್ತೆ, ಬೇಡದ ಸ್ಪರ್ಶಗಳನ್ನು ಚರ್ಮ ಕೊಡುತ್ತೆ. ಹೀಗೆ ಇಂದ್ರಿಯಗಳ ಮೂಲಕ ಅವನು ಏನೆಲ್ಲವನ್ನ ಸುಖ ಅಂತ ಹೇಳಿ ಅನುಭವಿಸ್ತಾನೆ ಅವೆಲ್ಲವೂ ಕೂಡ ಶಾಶ್ವತ ಅಲ್ಲ. ಸೊ ಇಂದ್ರಿಯಕ್ಕಿಂತ ಬಿಯಾಂಡ್ ಇಂದ್ರಿಯಾಸ್ ಈಸ್ ದಿ ಆತ್ಮ. ಅದರ ಮೇಲೆ ಅವನಿಗೆ ನಂಬಿಕೆನೇ ಇಲ್ಲ. ಸೊ ಅದರಿಂದ ಅವನು ಏನು ಅಂತಂದರೆ ಇಂದ್ರಿಯಗಳನ್ನು ನಂಬುತ್ತಾನೆ. ಅವನು ಎಷ್ಟರ ಮಟ್ಟಿಗೆ ಅವನು ಆ ಇಂದ್ರಿಯಗಳ ಹಿಂದೆ ಸುತ್ತುತ್ತಾ ಇದ್ದಾನೆ ಅಂತಂದರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಪರಮಾತ್ಮ ನನ್ನಲ್ಲಿಯೇ ಇದ್ದಾನೆ ಅನ್ನುವಂತಹದ್ದನ್ನು ಕೂಡ ಅವನು ನಂಬೋದಿಲ್ಲ. ಯಾಕೆ ನಂಬೋದಿಲ್ಲ ಅಂತಂದರೆ, ಕಣ್ಣುಗಳು ಪ್ರಪಂಚವನ್ನು ತೋರಿಸುವಂತೆ, ಶಬ್ದಗಳನ್ನು ಕಿವಿಗಳು ಕೇಳಿಸಿಕೊಳ್ಳುವಂತೆ ಆತ್ಮನನ್ನು ತೋರಿಸ್ತಾ ಇಲ್ಲ ಅವನಿಗೆ. ಆತ್ಮ ಕಾಣೋದಿಲ್ಲ, ಆತ್ಮ ಒಳಗಡೆ ಇದೆ. ಒಳಗಡೆ ಇರುವಂತಹ ಆತ್ಮವನ್ನು ಅವನು ನೋಡಬೇಕು ಅಂತಂದರೆ ಇಂದ್ರಿಯಗಳ ಸಹವಾಸವನ್ನು ಬಿಟ್ಟು ಅವನು ಅಂತರ್ಮುಖಿಯಾಗಬೇಕು. ಅಂತರ್ಮುಖಿಯಾದಾಗ ಈ ಇಂದ್ರಿಯಗಳು ಅವನಿಂದ ಸಪರೇಟ್, ದೂರ ಇರುತ್ತೆ. ಅವನು ಎಲ್ಲಿರ್ತಾನೆ? ಹಿ ಈಸ್ ವಿತ್ ದಿ ಆತ್ಮ. ಬಟ್ ಮನುಷ್ಯ ಈ ಕೆಲಸವನ್ನು ಮಾಡ್ತಾ ಇಲ್ಲ. ಅವನು ನಂಬಿರುವಂತಹದ್ದು
ಇಂದ್ರಿಯಗಳು. ದಿಸ್ ಈಸ್ ದಿ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದೀಸ್ ದೀಸ್ ಚೈಲ್ಡಿಶ್ ಪೀಪಲ್. ಅದರಿಂದ ನಾವು ಅವರಂತೆ ಆಗಬಾರ್ದು. ಇಂತಹ ಅನೇಕ ಜನಗಳನ್ನು ನಾವಿಲ್ಲಿ ನೋಡಬಹುದು. ಅಂತಹವರೆಲ್ಲ ಇಲ್ಲಿದ್ದಾರೆ. ಬಟ್ ಇಲ್ಲಿ ಉಪನಿಷತ್ತು ಅಂತಹವರನ್ನು ಕೂಡ ನಿಂದಿಸ್ತಾ ಇಲ್ಲ. ಎಲ್ಲೋ ಒಂದ್ಸಲಿ ಅವರು ಕೂಡ ಮತ್ತೆ ಈ ದಾರಿಗೆ ಬರಬಹುದು ಅನ್ನುವ ಒಂದು ಬಯಕೆಯನ್ನು ಇಟ್ಕೊಂಡಿದೆ ನಮ್ಮ ಶಾಸ್ತ್ರ. ಸೊ ಶಾಸ್ತ್ರಕ್ಕೆ ವಿರೋಧವಾಗಿ ನೀನು ಹೋಗಬೇಡ. ಸೊ ಹೀಗೆ ಈ ಸೆನ್ಸ್ ಪರ್ಸೆಪ್ಷನ್ನ ನೀನು ನಂಬೇಡ. ನೀನು ನೋಡಿರೋಂತಹದ್ದು, ಕೇಳಿರೋಂತಹದ್ದು, ಇಟ್ ಈಸ್ ನಾಟ್ ಟ್ರೂ. ಸೊ ಅಯಂ ಲೋಕಃ ಅಂತ ಇಲ್ಲಿ ಹೇಳ್ತಾ ಇರುವಂತಹ ಈ ಪ್ರಪಂಚ, ನಾನು ಇದನ್ನು ನೋಡ್ತಾ ಇದ್ದೀನಿ, ನನಗೆ ಕಾಣಿಸ್ತಾ ಇದೆ, ನಾನು ಏನೆಲ್ಲವನ್ನ ಈ ಪ್ರಪಂಚದಿಂದ ಪಡ್ಕೋತಾ ಇದ್ದೀನಿ, ಇವೆಲ್ಲ ಸೆನ್ಸ್ ಆರ್ಗನ್ಸ್ಗಳು ಕೊಡ್ತಾ ಇರುವಂತಹದ್ದು. ಆದ್ದರಿಂದ ಅವುಗಳನ್ನೇ ಸತ್ಯ ಅಂತ ತಿಳಿದಿರುವಂತಹ ಜನ ಖಂಡಿತ ನ ಪರಹ, ಮತ್ತೊಂದು ಲೋಕ ಇದೆ ಅನ್ನುವಂತಹದ್ದನ್ನು ಅವರು ನಂಬದೇ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ದೇರ್ ಇಸ್ ನೋ ಅದರ್ ವರ್ಲ್ಡ್. ಸೊ ಇನ್ನೊಂದು ಪ್ರಪಂಚ ಇದೆ ಅನ್ನೋ ನಂಬಿಕೆನೇ ಇಲ್ಲದೆ ಹೋದ್ಮೇಲೆ ಆ ಇನ್ನೊಂದು ಪ್ರಪಂಚ ಇದೆ ಅನ್ನುವಂತಹ ಕಲ್ಪನೆಯನ್ನು ನಾನು ಯಾಕೆ ಮಾಡಿಕೊಳ್ಳಿ? ದಿಸ್ ಈಸ್ ದೇರ್ ಕ್ವಶನ್. ಯಾಕೆ ಅಂತಂದರೆ ಇಲ್ಲಿ ಇನ್ನೊಂದು ಲೋಕ ಇದೆ, ಅದು ಸ್ವರ್ಗನ ಮೋಕ್ಷನ ಏನಾದರೂ ಇರಬಹುದು, ಆದರೆ ಅದು ನನಗೆ ಕಾಣ್ತಾ ಇಲ್ಲ. ಕಾಣ್ತಾ ಇರೋದೇನು? ಇಲ್ಲಿ ನಾನಿದ್ದೀನಿ, ನಾನಿರುವ ಈ ಜಾಗವನ್ನು ಪ್ರಪಂಚ ಅಂತ ಕರಿತೀನಿ. ಯಾಕೆ ಅಂತಂದರೆ ಈ ಪ್ರಪಂಚವನ್ನು ನಾನು ನೋಡ್ತಾ ಇದ್ದೀನಿ. ಸೊ ಈ ಪ್ರಪಂಚದಲ್ಲಿ ನಾನು ಹುಟ್ಟುತ್ತೀನಿ, ಈ ಪ್ರಪಂಚದಲ್ಲಿಯೇ ಬೆಳೀತೀನಿ, ಈ ಪ್ರಪಂಚದಲ್ಲಿಯೇ ಅನೇಕ ಅನುಭವಗಳನ್ನು ಗಳಿಸ್ಕೋತೀನಿ. ಮುಂದೆ ಎಂದೋ ಒಂದು ದಿನ ಇದೇ ಪ್ರಪಂಚದಲ್ಲಿ ನಾನು ಕೂಡ ಸಾಯ್ತೀನಿ. ಸತ್ತ ನಂತರ ವಿ ಡ್ರಾಪ್ ದಿ ಬಾಡಿ ಹಿಯರ್. ನಮ್ಮ ಈ ದೇಹವನ್ನು ನಾವಿಲ್ಲೇ ಬಿಟ್ಬಿಡ್ತೀವಿ. ದಿಸ್ ಈಸ್ ದಿ ಫೈನಲ್ ಟ್ರೂತ್. ಇದು ನಮ್ಮ ಫಿಲಾಸಫಿ. ಇದಕ್ಕಿಂತ ಮಿಗಿಲಾಗಿರುವಂತಹದ್ದು ಮತ್ತೊಂದು ಸತ್ಯ ಇದೆ ಅಂತ ನನಗೆ ಗೊತ್ತಿಲ್ಲ, ನಾನು ಅದನ್ನು ನಂಬೋದಿಲ್ಲ. ಸೊ ಅವರೆಲ್ಲ ಈ ರೀತಿ ಫಿಲಾಸಫಿಗಳನ್ನೇ ತಲೆಯಲ್ಲಿ ಕ್ಯಾರಿ ಮಾಡೋದ್ರಿಂದ ಅವರು ಎಂದೂ ಕೂಡ ಈ ಸಾಧನೆ ಅಂತ ಹೇಳಿ ಆಧ್ಯಾತ್ಮದ ಮಾರ್ಗಕ್ಕೆ ಅವರು ಬರೋದೇ ಇಲ್ಲ. ಸೊ ಯಾರು ಮೋಕ್ಷ ಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಇಟ್ಕೊಂಡಿರ್ತಾರೆ ಅಂತಹವರು ಸಾಧನೆಗೆ ಬರ್ತಾರೆ. ಮೋಕ್ಷ ಬೇಕು ಅಂತ ಹೇಳೋರು ಯಾರು ಅಂತಂದರೆ ಅವ್ರುಗಳೆಲ್ಲ ನಾಟ್ ದಿ ಬಾಲಮ್, ಅವ್ರು ಯಾರು ಚೈಲ್ಡಿಶ್ ಪೀಪಲ್ ಅಲ್ಲ. ಅಂತಹವರಿಗೆ ಮಾತ್ರ ಇದು ಸಾಧ್ಯ. ಯಾರಿಗೆ ಈ ಹುಟ್ಟು ಸಾವು ಅನ್ನುವಂತಹದ್ದು ಬೇಡ, ಮತ್ತು ಈ ಲೋಕಕ್ಕೆ ನಾನು ಬರಬಾರ್ದು, ನಾನು ಒಂದು ಉತ್ತಮವಾದ ಲೋಕಕ್ಕೆ ಹೋಗಿ ಸೇರಬೇಕು ಅಂತ ಯಾರಲ್ಲಿ ಅಪೇಕ್ಷೆ ಇದೆ ಅಂತಹವರು ಸಾಧನೆಗೆ ಬರ್ತಾರೆ. ಈ ಉತ್ತಮವಾದ ಜನಗಳು ಪುನಃ ಪುನಃ ಮೇ ವಶ, ನನ್ನ ಕೈಗೆ ಇವರು ಯಾರು ಸಿಕ್ಕಾಕೋಬಾರ್ದು. ನನ್ನ ಕೈಗೆ ಸಿಕ್ಕಾಕೊಳ್ಳುವಂತಹವರೆಲ್ಲ ಚೈಲ್ಡಿಶ್ ಪೀಪಲ್. ಅದರಿಂದ ಅವರಿಗೆ ಕಲ್ಪನೆನೇ ಇಲ್ಲ ಅಂತಂದಮೇಲೆ ಅವರು ತಮ್ಮನ್ನು ತಾವು ತಿದ್ದುಕೊಳ್ಳೋದಿಲ್ಲ. ಇದೇ ರೀತಿ ಬದುಕ್ತಾರೆ, ಇದೇ ರೀತಿ ಅವರು ಸಾಯ್ತಾರೆ. ಸತ್ತ ನಂತರದಲ್ಲಿ ಬಿಕಾಸ್ ಆಫ್ ಅಲ್ಲಿ ಮತ್ತೆ ಪುಣ್ಯದ ಕೆಲಸ ಕರ್ಮಗಳು ನಡೀದೇ ಇರೋದ್ರಿಂದ ಮತ್ತೆ ಹುಟ್ಟುತ್ತಾರೆ. ಮತ್ತೆ ಹುಟ್ಟಿದಿ ಅದನ್ನೇ ಕಂಟಿನ್ಯೂ ಮಾಡ್ತಾರೆ, ಮತ್ತೆ ಸಾಯ್ತಾರೆ. ಸೊ ನ ಸಾಂಪರಾಯ ಪ್ರತಿಭಾತಿ. ಸೊ ಮತ್ತೊಂದು ಲೋಕ ಇದೆ ಅನ್ನುವಂತಹದ್ದು ಪ್ರತಿಭಾತಿ, ಅವರಿಗೆ ಕಾಣಿಸ್ತಾನೇ ಇಲ್ಲ ಅದು. ಸೊ ಇಲ್ಲಿ ಸಾಂಪರಾಯ ಅನ್ನೋದಕ್ಕೆ ಏನು ಹೇಳ್ತಾರೆ ಅರ್ಥ ಅಂತಂದರೆ ಸಮ್ಯಕ್ ಪರಾಕ್ ಈಯತೆ ಇತಿ ಸಂಪರಾಯ. ನಾವು ಮರಣದ ನಂತರದಲ್ಲಿ ಯಾವ ಒಂದು ಲೋಕವನ್ನು ಹೋಗಿ ಸೇರ್ತೀವಿ, ಪರಾಕ್ ಈಯತೆ ಅಂತಂದರೆ ಈ ದೇಹವನ್ನು ಬಿಟ್ಟ ನಂತರ ಆ ಅರ್ಥವನ್ನು ಕೊಡುತ್ತೆ. ಪರಾಕ್ ಈಯತೆ, ಮರಣದ ನಂತರದಲ್ಲಿ ನಾವು ಈ ದೇಹವನ್ನು ಬಿಟ್ಟು ಮತ್ತೊಂದು ಲೋಕಕ್ಕೆ ಹೋಗುವಂತಹದ್ದು. ದಟ್ ಈಸ್ ಸಂಪರಾಯ. ಆ್ಯಂಡ್ ದಟ್ ಸಂಪರಾಯ ಈಸ್ ಎ ಉತ್ತಮ ಲೋಕ. ಸೊ ಈ ಪರಲೋಕ ಅನ್ನುವಂತಹದ್ದು ಇಟ್ ಕ್ಯಾನ್ ಬಿ ಆಲ್ಸೋ ಕಾಲ್ಡ್ ಮೋಕ್ಷ. ಹೀಗೆ ಸಂಪರಾಯ ಅನ್ನುವಂತಹದ್ದು ಉಪನಿಷತ್ನ ಈ ಮಂತ್ರದಲ್ಲಿ ಬಹಳ ಅರ್ಥಗಳನ್ನು ಕೊಟ್ಟಿದೆ. ಆದರೆ ಇಲ್ಲಿ ಈ ಮಂತ್ರದಲ್ಲಿ ಇಟ್ ಈಸ್ ಸೆಟ್ ಸಂಪರಾಯ ಅಂತಂದರೆ ಮನುಷ್ಯ ಮರಣದ ನಂತರದಲ್ಲಿ ಮತ್ತೊಂದು ಲೋಕವನ್ನು ಹೋಗಿ ಸೇರ್ತಾನೆ.
ಆ ಮತ್ತೊಂದು ಲೋಕವನ್ನು ಹೋಗಿ ಸೇರೋದಕ್ಕೆ ಇರುವಂತಹ ಮಾರ್ಗವನ್ನು ಕೂಡ ಇದು ಸಂಪರಾಯ ಅಂತಲೇ ಕರೆಯುತ್ತೆ. ಸೊ ಮತ್ತೊಂದು ಲೋಕಕ್ಕೆ ಅವನು ಹೋಗ್ತಾನೆ ಅಂತಂದರೆ ಮತ್ತೊಂದು ಲೋಕ ಶುಡ್ ಬಿ ಮೋಕ್ಷ, ಮತ್ತು ಅದಕ್ಕೆ ಬೇಕಾಗಿರುವಂತಹ ಮಾರ್ಗ ಅಂತಂದರೆ ಇಟ್ ಈಸ್ ಕಾಲ್ಡ್ ದಿ ಸಾಧನಾ ಮಾರ್ಗ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಕೂಡ ಹೇಳ್ತೀವಿ. ಸೊ ಆಲ್ ದೀಸ್ ಎಫರ್ಟ್ಸ್, ನಾವೇನು ಈ ಒಂದು ಮಾರ್ಗದಲ್ಲಿ ಹೋಗಬೇಕು ಅನ್ನೋದಕ್ಕೆ ನಾವು ಯಾವ ರೀತಿ ಶ್ರಮವನ್ನು ಹಾಕ್ತೀವಿ, ಎಫರ್ಟ್ಸ್ ಹಾಕ್ತೀವಿ, ಅದು ಪರಲೋಕವನ್ನು ಗಳಿಸುವಂತಹ ಒಂದು ಉದ್ದೇಶ ಅಥವಾ ಗುರಿಯಾಗಿರುತ್ತೆ. ದಟ್ ಗುರಿ ಈಸ್ ಆಲ್ಸೋ ಕಾಲ್ಡ್ ಸಂಪರಾಯ. ಸೊ ಇಂತಹದ್ದು ಮೂರ್ಖ ಜನಗಳಿಗೆ ಗೊತ್ತಾಗೋದಿಲ್ಲ. ಅವರು ಮತ್ತೆ ಮತ್ತೆ ಇಲ್ಲಿ ನನ್ನನ್ನೇ ಬಂದು ಸೇರ್ತಾ ಇದ್ದಾರೆ. ಅವರಿಗೆ ಪ್ರತಿಭಾತಿ ಮುಂದಿನ ಉತ್ತಮವಾದ ಲೋಕದ ಆ ಒಂದು ಜ್ಞಾನ ಅವರಿಗೆ ಕಾಣ್ತಾ ಇಲ್ಲ. ಅಂತಹವರಿಗೆ ಸಾಧನೆ ಅನ್ನುವಂತಹದ್ದು, ಸಂಸ್ಕಾರ ಅನ್ನುವಂತಹದ್ದು ಇದ್ಯಾವುದೂ ಇಲ್ಲ. ಯಾಕೆ ಅಂತಂದರೆ ಅವರ ತಿಳುವಳಿಕೆ ನಾಸ್ತಿ ಪರ ನ ಅಸ್ತಿ ಪರ, ಉತ್ತಮವಾದ ಲೋಕ ಇಲ್ಲ ಅನ್ನೋದೇ ಇತಿಮಾನಿ, ಅದೇ ಅವರ ತಿಳುವಳಿಕೆ ಆಗಿದೆ. ಸೊ ದಿಸ್ ಈಸ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿ ಲೈಫ್. ಹಾಗಾದರೆ ಈ ಒಂದು ಉತ್ತಮ ಲೋಕದ ಬಗ್ಗೆ ಇರುವಂತಹ ಸಂಶಯಗಳು, ಅವುಗಳಲ್ಲಿ ಸತ್ಯವನ್ನು ನಾವು ಆರಿಸ್ಕೋಬೇಕು ಅಂತಂದರೆ ಹೇಗೆ, ಇದ್ರ ಬಗ್ಗೆ ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಿಗೆ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.